ಚಂದನ ವಾಹಿನಿಯ ಚಂದದ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶುಭೋದಯ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ವೀಕ್ಷಕರೇ, ಈ ದಿನ ಕುಟುಂಬಗಳ ಅಂತಾರಾಷ್ಟ್ರೀಯ ದಿನ. ವಿಶ್ವಸಂಸ್ಥೆಯವರು ಮೇ 15ರಂದು 1993ರಿಂದ ಅಂತಾರಾಷ್ಟ್ರೀಯ ಕುಟುಂಬದ ದಿನಗಳಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಜಾರಿಗೆ ತರ್ತಾರೆ. ಇದರ ಉದ್ದೇಶ ಕುಟುಂಬದ ಮಹತ್ವವನ್ನ ಜನರಿಗೆ ಸಾರಿ ಹೇಳೋದು. ಕುಟುಂಬ ಅಂದ್ರೆ ಯಾರೆಲ್ಲ ಇರ್ತಾರೆ? ತಂದೆ, ತಾಯಿ, ಮಕ್ಕಳು, ಅಜ್ಜ, ಅಜ್ಜಿ, ಅತ್ತೆ, ಮಾವ, ದೊಡ್ಡಪ್ಪ, ದೊಡ್ಡಮ್ಮ. ಇತ್ತೀಚಿನ ದಿನಗಳಲ್ಲಿ ನ್ಯೂಕ್ಲಿಯರ್ ಕುಟುಂಬಗಳಾಗಿ ಮಕ್ಕಳಿಗೆ ಆ ಕುಟುಂಬಗಳ ಸಂಬಂಧಗಳ ಮಹತ್ವವೇ ಗೊತ್ತಾಗ್ತಿಲ್ಲ. ತಂದೆ ತಾಯಿ ಒಂದು ಮಗು ಇದ್ರೆ ಹೆಚ್ಚು. ಕುಟುಂಬದ ಸಾರ ಏನು ಅಂತ ಹೇಳಿದ್ರೆ, ಒಂದು ಕವಿವಾಣಿ ಇದೆ ನೋಡಿ. ನಾನು ಬಡವ ಆತ ಬಡವಿ ಒಲವೇ ನಮ್ಮ ಬದುಕು. ಕುಟುಂಬದ ಬುನಾದಿ ನಂಬಿಕೆ, ಸ್ನೇಹ, ವಿಶ್ವಾಸ, ಪ್ರೀತಿ. ಒಬ್ರನ್ನೊಬ್ರು ಗೌರವಿಸ್ಬೇಕು. ಪರಸ್ಪರ ಗೌರವ, ಸ್ನೇಹ, ಪ್ರೀತಿ, ನಂಬಿಕೆ, ವಿಶ್ವಾಸ ಇದ್ದಾಗ ಒಂದು ಕುಟುಂಬವನ್ನ ಸುಖಿ ಕುಟುಂಬ ಅಂತ ಹೇಳಿ ಕರಿಬಹುದು. ನೆನಪಿರಲಿ ವೀಕ್ಷಕರೇ, ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಶಿಕ್ಷಣ ಎಷ್ಟು ಮುಖ್ಯವೋ ಮನೆಯ ವಾತಾವರಣವೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈ ದಿನ ಎಲ್ಲರೂ ಕೂಡ ಆರ್ಥಿಕವಾಗಿ ಸಬಲರಾಗಿದ್ದಾರೆ, ಆದ್ರೆ ಎಲ್ಲೋ ಒಂದು ಕಡೆ ಮಾನವೀಯ ಮೌಲ್ಯಗಳನ್ನ ಬೆಳೆಸೋದ್ರನ್ನ ತಂದೆ ತಾಯಿಗಳು ಮರಿತಾ ಇದ್ದಾರೆ. ಆ ಮಕ್ಕಳು ನೋಡಿ ಕಲಿತವೆ. ಹಾಗಾಗಿ ಮನೆಯಲ್ಲಿ ಹೆಚ್ಚು ಹಿರಿಯರನ್ನ ಗೌರವ ಕೊಡೋಣ, ಸಂತೋಷದಿಂದ ಬದುಕೋಣ, ಕುಟುಂಬದ ಮಹತ್ವವನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋಣ, ಒಂದು ಸದೃಢವಾದಂತಹ ಸಮಾಜವನ್ನ ತನ್ನ ಮೂಲಕ ಕಟ್ಟೋಣ. ಅಲ್ಲಲ್ಲಿ ಅವಾಗವಾಗ ಮಳೆ ಆಗ್ತಾ ಇದೆ, ತಣ್ಣಗಿದೆ ಪ್ರದೇಶ. ಹಾಗಂತ ನೀರಿನ ಸಮಸ್ಯೆ ಕಡಿಮೆ ಆಗಿದೆ ಅಂತ ಅನ್ಕೊಂತೀರಾ? ಖಂಡಿತ ಇಲ್ಲ. ನೀರಿಗೆ ಈಗಲೂ ಕೂಡ ಹಾಹಾಕಾರ ಇದೆ. ನಾವು ಗಮನಿಸ್ತೀವಿ, ಮನೆಯಲ್ಲಿ ಈಗ ಎಲ್ಲರೂ ಕೂಡ ಹೆಚ್ಚು ಜಾಗೃತರಾಗಿದ್ದಾರೆ. ತಂದೆ ತಾಯಿಗಳಾಗಿರ್ಬೋದು, ಪುಟ್ಟ ಪುಟ್ಟ ಮಕ್ಕಳುಗಳು ಕೂಡ ನೀರಿನ ಮಹತ್ವವನ್ನ ಅರ್ಥಕೊಂಡಿದ್ದಾರೆ. ಹಾಗಾಗಿ ಮನೆಯಲ್ಲಿ ನೀರಿನ ಸದ್ಬಳಕೆ ಆಗ್ತಿದೆ, ಮಿತ ಬಳಕೆ ಆಗ್ತಾ ಇದೆ. ಆದ್ರೆ ನೀವೊಂದು ಹೋಟೆಲ್ಗೆ ಹೋಗ್ತೀರಿ, ಲಾಡ್ಜ್ ಹೋಗ್ತೀರಿ, ಅದರಲ್ಲೂ ಕಚೇರಿಗಳಿಗೆ ಹೋದಾಗ, ಕಾರ್ಪೊರೇಟ್ ಅಲ್ಲಿ ಕಂಪನಿಗಳಿಗೆ ಹೋದಾಗ ನಿಜವಾಗ್ಲೂ ನೀರಿನ ಮಿತ ಬಳಕೆ ಆಗ್ತಾ ಇದೆಯಾ? ಯೋಚನೆ ಮಾಡಿ ನೋಡಿ. ನಾವೇ ಅಲ್ಲಿರುವಾಗ ಹೆಚ್ಚು ನೀರಿನ ವ್ಯಯ ಮಾಡ್ತೀವಿ. ನೀರಷ್ಟೇ ಅಲ್ಲ, ವಿದ್ಯುತ್ತನ್ನ ವ್ಯಯ ಮಾಡ್ತೀವಿ. ನಾವು ಆ ಜಾಗದಲ್ಲಿ ಇಲ್ಲ ಅಂತ ಹೇಳಿದ್ರೆ ಆ ರೂಮಿಂದ, ಅಥವಾ ಅದು ಮೀಟಿಂಗ್ ರೂಮ್ ಆಗಿರ್ಬೋದು, ಕಚೇರಿಯಲ್ಲಿ ನಾವು ಮಾಡ್ಕೊಳ್ಳುವಂಥ ಒಂದು ಮೇಕಪ್ ಜಾಗ ಆಗಿರ್ಬೋದು, ಆಚೆಗೆ ಬರುವಾಗ ದಯಮಾಡಿ ನಾವು ಆ ವಿದ್ಯುತ್ತನ್ನು ಕೂಡ ಬಳಸೋದನ್ನ ಮಿತವಾಗಿ ಬಳಸಬೇಕು. ನಮ್ಮ ಸಮಾಜದಲ್ಲಿ ಪ್ರಕೃತಿಯಲ್ಲಿ ಸಿಗುವಂತ ಎಲ್ಲವೂ ಕೂಡ ನಾವು ಮಿತವಾಗಿ ಬಳಸೋದನ್ನ ಕಲಿತಾಗ ಖಂಡಿತ ಮುಂದೊಂದು ದಿನ ನಮ್ಮ ಸಮಾಜಕ್ಕೆ, ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯಂತ ಒಂದು ವಾತಾವರಣವನ್ನ, ಅದರಲ್ಲೂ ಆ ವಾತಾವರಣದ ಮಹತ್ವವನ್ನ ಮಕ್ಕಳಿಗೆ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಮನೆ ಮುಂದೆ ಒಂದು ಸಣ್ಣ ಬೌಲ್ನಲ್ಲಿ ನೀರು ನೀಡೋದು ಮರಿಬೇಡಿ. ಈಗಲೂ ಕೂಡ ಪಕ್ಷಿಗಳು, ಪ್ರಾಣಿಗಳು, ನಾಯಿಗಳು, ಹಾಗೆ ಹಸುಗಳು ಎಲ್ಲವೂ ಕೂಡ ಓಡಾಡ್ತಿರ್ತವೆ. ಅವಾಗೆ ನೀರಿನ ಒಂದು ಮಹತ್ವವನ್ನ ಅವಶ್ಯಕತೆ ಇರುತ್ತೆ. ಆ ಮೂಕ ಪ್ರಾಣಿಗಳಿಗೂ ಕೂಡ ನೀರಿನ ಅವಶ್ಯಕತೆ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಕಾಂಪೌಂಡ್ ಹೊರಗೆ, ತಾರ್ಸಿಸಿ ಮೇಲೆ ನೀರಿರೋದನ್ನ ಮರಿಬೇಡಿ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ನಮಸ್ಕಾರ. ಶುಭೋದಯ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ವೀಕ್ಷಕರೇ, ಒಂದು ಮಾತಿದೆ, ರವಿ ಕಾಣದನ್ನು ಕವಿ ಕಂಡ ಅಂತ ಹೇಳ್ತಾರೆ. ದಟ್ಟ ಕಾನನಗಳ ನಡುವೆ
ಇತ್ತೀಚಿನ ಬದುಕಿನ ಶೈಲಿಯಲ್ಲಿ ಗಗನಚುಂಬಿ ಕಟ್ಟಡಗಳ ನಡುವೆ ಸೂರ್ಯನ ಕಿರಣಗಳು ಬಹಳಷ್ಟು ಜಾಗಗಳನ್ನ ಮುಟ್ಟೋದಕ್ಕೆ ಸ್ಪರ್ಶಿಸೋದಕ್ಕೆ ಸಾಧ್ಯವಾಗದೇ ಇರಬಹುದು. ಆದ್ರೆ ನಮ್ಮ ಪ್ರಕೃತಿಯ ಸೊಬಗನ್ನ ಕವಿಯ ಕಣ್ಣಿನಿಂದ ಕಾಣದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹೌದು, ನಮ್ಮ ಅತಿಥಿಗಳು ಸರಿಸುಮಾರು 25ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದಾರೆ. ಕವನ ಸಂಕಲನಗಳು, ಕಥಾ ಸಂಕಲನಗಳು, ಅಂಕಣ ಸಂಕಲನಗಳನ್ನ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಹೆಣ್ಣಿನ ಜೀವನ, ಅವಳ ಶಕ್ತಿ, ಸಾಮರ್ಥ್ಯ, ಅವಳ ಹೋರಾಟದ ಕುರಿತು ಬಹಳಷ್ಟು ಕವನಗಳನ್ನ ಬರೆದಿದ್ದಾರೆ. ತನ್ಮೂಲಕ ಬಹಳಷ್ಟು ಹೆಂಗಳೆಯರ ಮನಸ್ಸನ್ನ ಗೆದ್ದಿದ್ದಾರೆ. ಅವರ ಬದುಕಿಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಅವರ ಭವಿಷ್ಯವನ್ನ ಕಟ್ಕೊಳ್ಳೋದಕ್ಕೆ ಕಾರಣೀಭೂತರಾಗಿದ್ದಾರೆ ನಮ್ಮ ಅತಿಥಿಗಳು. ಇವರ ಅಭೂತಪೂರ್ವ ಈ ಸಾಹಿತ್ಯ ಕ್ಷೇತ್ರವನ್ನ ಗಮನಿಸಿ ಕನ್ನಡ ಸಾಹಿತ್ಯ ಪರಿಷತ್ ನೀಡುವಂತಹ ಅತ್ಯುತ್ತಮ ಪ್ರಶಸ್ತಿಗಳಲ್ಲಿ ಒಂದಾದಂತಹ ಶ್ರೀ ವಿಜಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. MK ಇಂದಿರಾ ಪ್ರಶಸ್ತಿ, ಅಮ್ಮ ಪ್ರಶಸ್ತಿ, ಹಾಗೆ ಬೇಂದ್ರೆ ಯುವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಇನ್ನು ಅನೇಕ ಪ್ರಶಸ್ತಿಗಳು ಬಂದಿದೆ. ಕಡಲ ತೀರದ ಬೆಡಗಿ, ಕಾರವಾರದ ಕವಿಯತ್ರಿ, ಶಿಕ್ಷಕಿ, ಲೇಖಕಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಗೌರವಿಸೋಣ. ಅವರೇ ಶ್ರೀದೇವಿ ಕೆರೆಮನೆಯವರು. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಶ್ರೀದೇವಿ ಕೆರೆಮನೆ, ಕೆರೆಯ ಪಕ್ಕದಲ್ಲೇ ನಮ್ಮ ಮೂಲ ಮನೆ ಇದ್ದಿದ್ದ ಕಾರಣ ನಮಗೆ ಕೆರೆಮನೆ ಅನ್ನೋ ಒಂದು ಹೆಸರು ಕೂಡ ಬಂತು ಅಂತ ಹೇಳ್ತಿದ್ರಿ. ನಿಮ್ ಜೊತೆಯಲ್ಲಿ ಇನ್ನಷ್ಟು ಚರ್ಚೆ ಮಾಡೋದಿದೆ, ಮಾತಾಡೋದಿದೆ. ಇವತ್ತಿನ ಕಾರ್ಯಕ್ರಮದ ವಿಶೇಷ ಒಂದೊಳ್ಳೆ ಮಾತು ನೋಡ್ಕೊಂಡ್ ಬಂದ್ಬಿಡೋಣವಾ? ಖಂಡಿತ ಸರ್. ಬನ್ನಿ ವೀಕ್ಷಕರೇ, ಹಾಗಾದ್ರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತು ನೋಡ್ಕೊಂಡ್ ಬರೋಣ. ಬಸವಣ್ಣ ಅವ್ರು ಹೇಳ್ತಾರೆ, 100 ನೋದಿ 100 ಕೇಳಿದರೇನು, ಆಸೆ ಹರಿಯದು ರೋಷ ಬಿಡದು, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಆಡಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನಾವ್ ಎಷ್ಟೇ ಓದಿದ್ರೇನು, ಎಷ್ಟೇ ಉಪನಿಷತ್ತುಗಳನ್ನ, ಉಪನ್ಯಾಸಗಳನ್ನ ಕೇಳಿದ್ರೇನು, ನಮ್ಮಲ್ಲಿರುವಂತಹ ಆಸೆ ಇರೋವರೆಗೂ, ನಮ್ಮಲ್ಲಿ ರೋಷ, ಕೋಪ ಇರೋವರೆಗೂ ನಾವು ನಮ್ಮನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾತಿನಂತೆ ನಮ್ಮ ನಡವಳಿಕೆಯೂ ಇರಬೇಕು, ನಮ್ಮ ಮನಸ್ಸು ಕೂಡ ಇರಬೇಕು. ನಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆತನ ಇರುತ್ತೆ ಅಥವಾ ಒಂದು ಕೆಟ್ಟತನ ಇರುತ್ತೆ. ಮಾತಿನಲ್ಲಿ ಸೌಜನ್ಯ ಇದ್ರೆ ಏನ್ ಪ್ರಯೋಜನ? ಮಾತು ಮನಸ್ಸು ಒಂದಾಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಈ ಒಂದು ಆಚರಣೆ ಬದುಕೋ ಶೈಲಿನ ನೋಡಿ ದೇವ್ರು ಕೂಡ ನಗ್ತಾರೆ ಅಂತ ಹೇಳ್ತಾರೆ. ಕೂಡಲ ಸಂಗಮ ದೇವನ ಒಂದು ವಿಚಾರದೊಂದಿಗೆ ಬಸವಣ್ಣವರು ಸಮಾಜದ ಪರಿಯಲ್ಲಿ ನಮ್ಮನ್ನ ತಿದ್ದಿ ತೀಡುವ ಪ್ರಯತ್ನವನ್ನ ಮಾಡ್ತಾರೆ. ಮತ್ತೊಮ್ಮೆ ಅತಿಥಿಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಕಾರವಾರದವರು, ಹಾಗಾಗಿ ನಿಮ್ಮ ಬಾಲ್ಯದ ದಿನಗಳು, ನೀವು ಕವಯತ್ರಿ, ಲೇಖಕಿ, ಅಂಕಣಗಳನ್ನ ಬರೆಯೋದಕ್ಕೆ ಒಂದು ಒಳ್ಳೆಯ ವಾತಾವರಣ ನಿಮ್ಗೆ ಸೃಷ್ಟಿಸ್ಕೊಡ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ತಂದೆ ತಾಯಿ ಇಬ್ರು ಕೂಡ ಶಿಕ್ಷಣ ಕ್ಷೇತ್ರದವರು. ಹೇಳಿ, ಬಾಲ್ಯದ ದಿನಗಳ ಬಗ್ಗೆ ಏನ್ ಹೇಳ್ತೀರಿ? ತಂದೆ ತಾಯಿ ಇಬ್ರು ಶಿಕ್ಷಕರಾಗಿರೋದ್ರಿಂದ ಮನೆಯಲ್ಲಿ ಓದಿಗೆ ಹೆಚ್ಚಿನ ಮಹತ್ವ ಇತ್ತು. ಹೀಗಾಗಿ ಪುಸ್ತಕಗಳ ರಾಶಿ ಯಾವತ್ತೂ ಇರ್ತಾ ಇತ್ತು. ಚಿಕ್ಕನ್ನಲ್ಲಿ ನಮ್ಮ ತಂದೆ ಆಲ್ಮೋಸ್ಟ್ ಕಾಲೇಜಿಗೆ ಹೋಗೋ ಸಮಯ ಇರ್ಬೋದು, ಅದು ಮಂತ್ಲಿ ಪಾಕೆಟ್ ಮನಿ ಅಂತ 1,000 ಕೊಡ್ತಿದ್ರು. ಅದರಲ್ಲಿ ಪುಸ್ತಕ ತಗೊಂಡ್ರೆ ಆ ದುಡ್ಡು ನನಗೆ ಬರತ್ತೆ ವಾಪಸ್, ಬೇರೆ ಯಾವ್ದಕ್ಕಾದ್ರೂ ಖರ್ಚು ಮಾಡಿದ್ರೆ ಆ ದುಡ್ಡು ಹೋಯ್ತು ಅಂತ ಅರ್ಥ. ಹೀಗಾಗಿ ಪುಸ್ತಕಗಳನ್ನ ಹೆಚ್ಚು ಹೆಚ್ಚು ಖರೀದಿಸಿ ಓದುವಂತಹ ರೂಢಿಯನ್ನ ಚಿಕ್ಕನ್ನಲ್ಲೇ ನನಗೆ ತಂದೆ ತಾಯಿ ಬೆಳೆಸಿದ್ರು ಅಂತ ಹೇಳ್ಬೋದು. ಖಂಡಿತ. ಹಾಗೆ ಅಪ್ಪ ಸಣ್ಣ ವಯಸ್ಸಿನಲ್ಲಿ ಹೆಚ್ಚು ಪುಸ್ತಕಗಳನ್ನ ನಿಮಗೆ ಕೊಡ್ತಿದ್ರಂತೆ. ಮಾಸ್ತಿಯವರ ಸಮಗ್ರ ಕಥೆಗಳು, ಶಿವರಾಮ್ ಕಾರಂತರ ಪುಸ್ತಕಗಳು, ಕುವೆಂಪುರವರ ಪುಸ್ತಕಗಳು. ಆದ್ರೆ ಹಿಂದೆ ಕೂಡ ಒಂದ್ ಸಣ್ಣ ಕತೆ ಇದೆ, ನಿಮ್ ಬಗ್ಗೆ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಗೊತ್ತಾಯ್ತು. ನೀವು ಬಾಲ್ಯದಲ್ಲಿ ತುಂಬಾ ತುಂಟರಾಗಿದ್ರಂತೆ. ಆ ತುಂಟತನನ ಕಡಿಮೆ ಮಾಡ್ಬೇಕು ಅಂತ ಹೇಳಿ ಪುಸ್ತಕ ಓದುವ ಒಂದು ಆಸಕ್ತಿ ಬೆಳೆಸೋ ಪ್ರಯತ್ನ ಮಾಡ್ತಿದ್ರಂತೆ. ನಿಜನಾ? ಹೌದು, ನಿಜ ಹೇಳ್ಬೇಕು ಅಂತಂದ್ರೆ ತುಂಬಾನೇ ತುಂಟಿ ಇದ್ದೆ ಬಾಲ್ಯದಲ್ಲಿ. ಅಪ್ಪ ಅಮ್ಮ ಇಬ್ರು ಶಿಕ್ಷಕರು, ಮತ್ತೆ ಸಾಮಾನ್ಯವಾಗಿ ಶಿಕ್ಷಕರ ಮಕ್ಕಳು ಅಂತಂದ್ರೆ ಉಳಿದ ಮಕ್ಕಳು ಹೆದರ್ತಾ ಇದ್ರು. ಹೀಗಾಗಿ ತುಂಟತನ ಸ್ವಲ್ಪ ಜಾಸ್ತಿನೇ ಇತ್ತು. ಇದ್ರ ಜೊತೆಗೆ ನನ್ನ ಅತಿ ತುಂಟತನದ ಇದನ್ನ ನೋಡೇನೆ ಅಪ್ಪ ಚಿಕ್ಕವಳಿರುವಾಗ, ಅಂದ್ರೆ ಆಲ್ಮೋಸ್ಟ್ ನಾನು 2ನೇ ಕ್ಲಾಸು 3ನೇ ಕ್ಲಾಸ್ ಇರುವಾಗಲೇನೆ ಮಾಸ್ತಿಯವರ ಸಮಗ್ರ ಸಂಪುಟವನ್ನ ತಂದ್ಕೊಟ್ಟಿದ್ರು. ತುಂಬಾ ದಪ್ಪ ಪುಸ್ತಕ, ಅದು 400 ಪೇಜ್ಗಳಿರುವಂಥದ್ದು. ಅದನ್ನ ಒಂದೊಂದೇ ಕತೆ ಓದ್ಕೊಂಡು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಪೂರ್ತಿಯಾಗಿ ಅರ್ಥ ಆಗದೆ ಇದ್ರೂ ಕೂಡ ಆಲ್ಮೋಸ್ಟ್ ಅದನ್ನ ಬೇಗ ಓದ್ ಮುಗಿಸ್ಬಿಟ್ಟಿದ್ದೆ. ಹೀಗಾಗಿ ಅಪ್ಪ ಮತ್ತೆ ಕರ್ವಾಲೋ ಪುಸ್ತಕಗಳನ್ನ, ಶಿವರಾಮ್ ಕಾರಂತರ ಪುಸ್ತಕಗಳನ್ನ ಇತ್ಯಾದಿಗಳನ್ನ ತಂದ್ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಹೀಗಾಗಿ ಪುಸ್ತಕಗಳ ನಂಟು ಚಿಕ್ಕಂದಿನಲ್ಲೇ ಶುರುವಾಯಿತು. ಜೊತೆಗೆ ಅಪ್ಪ ಕೂಡ ಅದನ್ನ ತುಂಬಾ ನನ್ನ ಜೊತೆ ಕೂತು ಓದ್ತಾ ಇರೋದ್ರಿಂದ ಎದ್ದು ಆ ಕಡೆ ಈ ಕಡೆ ಹೋಗೋ ಹಾಗಿರ್ಲಿಲ್ಲ. ಹೀಗಾಗಿ ಅಲ್ಲೇ ಕೂತು ಓದ್ಬೇಕಿತ್ತು. ನಿಮ್ ತಂದೆಯವರು ಒಂದು ಒಳ್ಳೆ, ನಂಗೆ ಹೆಚ್ಚು ಸ್ನೇಹಿತರಿರ್ಲಿಲ್ಲ ಅಂತ ಹೇಳಿದ್ರಿ, ಆದ್ರೆ ಒಬ್ಬ ಒಳ್ಳೆ ಸ್ನೇಹಿತನ ನಿಮಗ್ ಪರಿಚಯ ಮಾಡ್ಕೊಟ್ಟಿದ್ರು ಅಂತ ಹೇಳಿದ್ರೆ ಪುಸ್ತಕಗಳು. ಖಂಡಿತ. ನಿಮ್ ತುಂಟತನದ ಬಗ್ಗೆ ತುಂಬಾನೇ ಮಾತಾಡ್ಬೋದು. ನೀವು ತಂದೆ ತಾಯಿಗಳು ಯಾವ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ರು ಅದೇ ಶಾಲೆಯಲ್ಲೇ ಓದ್ತಿದ್ರಿಂದ ನಿಮ್ಮ ತರಗತಿಯಲ್ಲಿ ಯಾರೇ ತಪ್ಪು ಮಾಡಿದ್ರು
ಮೊದಲನೇ ಏಟು ನಿಮಗೆ ಬೀಳ್ತಿತ್ತಂತೆ, ನಿಜನಾ? ಖಂಡಿತವಾಗಿ ಹೌದು. ಆಹಾ. ಶಿಕ್ಷಕರ ಮಕ್ಕಳಿಗೆ ಅದೊಂದು ದೊಡ್ಡ ಕಷ್ಟ. ಆಮ್, ಶಾಲೆಯಲ್ಲಿ ಯಾರೇ ತುಂಟತನ ಮಾಡಲಿ ಅಥವಾ ನಮ್ಮ ಕ್ಲಾಸಿನಲ್ಲಿ ಯಾರೇ ಗಲಾಟೆ ಮಾಡಲಿ, ಅದರಲ್ಲಿ ನನ್ನ ಚಿಕ್ಕ ಕಾಂಟ್ರಿಬ್ಯೂಷನ್ ಇರಲಿ ಇಲ್ಲದೇ ಇರಲಿ, ಅಥವಾ ನಾನು ಆ ರೂಮ್ನಲ್ಲೇ ಇಲ್ಲದೆ ಇರಲಿ, ಫಸ್ಟ್ ಬಂದ ತಕ್ಷಣ ಎಲ್ಲಿ ಅವಳು ಅಂತ ಹೇಳಿ ನನಗೊಂದು ಏಟ್ ಕೊಟ್ಟು ಉಳ್ದವ್ರಿಗೆ ಕೊಡ್ತಾ ಇದ್ರು. ಯಾಕಂದ್ರೆ ತಮ್ಮ ಮಗಳಿಗೆ ಹೊಡಿದೇನೆ ಬೇರೆ ಮಕ್ಕಳಿಗೆ ಹೊಡೆದ್ರು ಅಂತ ಆಗ್ಬಾರ್ದು ಅನ್ನೋದೊಂದಿತ್ತು. ಆಹಾ. ಹೀಗಾಗಿ ಮೊದಲನೇ ಏಟು ನನಗೆ ಶಾಲೆಯಲ್ಲಿ. ಅದೇ ಅಪ್ಪ ಮನೆಯಲ್ಲಿ ನನಗೆ ಯಾವತ್ತೂ ಒಂದೇಟು ಕೂಡ ಹೊಡೆದಿಲ್ಲ. ಹ್ಮ್ ಹ್ಮ್ ಹ್ಮ್. ನಾನು ತುಂಬಾ ತುಂಟಿಯಾಗಿ, ಅಣ್ಣ ತುಂಬಾ ಸೈಲೆಂಟ್ ಇದ್ರೂ ಕೂಡ ಅಣ್ಣನಿಗೆ ಏಟು ಬೀಳ್ತಾ ಇತ್ತು, ಅವನು ಬಯಸ್ಕೊಳ್ತಾ ಇದ್ದ. ಆದ್ರೆ ನಾನು ಯಾವತ್ತೂ ಮನೆಯಲ್ಲಿ ಏಟು ತಿಂದಿಲ್ಲ, ಏನೇ ಇದ್ರು ಶಾಲೆಯಲ್ಲಿ ಏಟು ತಿನ್ಕೊಂಡ್ ಬಂದಿರೋದಷ್ಟೇ. ಅಣ್ಣ ಅಂತ ಹೇಳಿದ್ರಿ ಮಾತಾಡ್ತಾ, ಅಣ್ಣ ಅವ್ರ ಹೆಸರು ಉಲ್ಲಾಸ್ ಅಂತ ಉಲ್ಲಾಸ್. ಹೇಳ್ತಿದ್ರಿ. ಅವರು ಕೂಡ ಚೆಸ್ ಚಾಂಪಿಯನ್ ಅಂತೆ. ಹೌದು. ಅವ್ರಿಗೆ ನೀವು ಹೇಳ್ತಿದ್ರಂತೆ, ನೀವು ಖೋಖೋ ಆಡ್ತಿದ್ರಿ, ಕಾಲೇಜು ಮಟ್ಟದಲ್ಲೂ ಕೂಡ ಖೋಖೋ ವಿಶ್ವವಿದ್ಯಾನಿಲಯದ ಆಯ್ಕೆ ಸಮಿತಿಯವರೆಗೂ ಕೂಡ ತಾವು ಬಂದಿದ್ರಂತೆ. ನೀವು ಹೇಳ್ತಿದ್ರಿ, ಕೂತ್ಕೊಂಡು ಆಡೋರಿಗೆ ಏನ್ ಗೊತ್ತು, ಮಣ್ಣು ಮಾಡ್ಕೊಂಡು ಆಡೋರ ಒಂದು ಮಹಿಮೆ ಅಂತ ಹೇಳ್ತಿದ್ರಿ, ನಿಜನಾ? ಹೌದು. ಆ, ನಿಜ ಹೇಳ್ಬೇಕು ಅಂತಂದ್ರೆ ಅಣ್ಣ ಚೆಸ್ ಆಡ್ತಿದ್ದ, ಹೀಗಾಗಿ ಅವನ ಯಾವುದೇ ಯೂನಿಫಾರ್ಮ್ಗಳು ಕೊಳೆ ಆಗ್ತಿರ್ಲಿಲ್ಲ. ಆ, ನಾನು ಖೋಖೋ ಆಡ್ತಿದ್ದೆ, ಹೀಗಾಗಿ ನನ್ನ ಯೂನಿಫಾರ್ಮ್ ಯಾವಾಗಲೂ ಕೊಳೆ ಆಗೇ ಇರೋದು. ಹ್ಮ್. ಅವಾಗೆಲ್ಲ ಅಮ್ಮ ಹೇಳೋರು, ಅಣ್ಣನ್ ನೋಡು, ನಿನ್ನ ಬಟ್ಟೆ ಎಷ್ಟು ಕೊಳೆ ಇದೆ, ಅಣ್ಣನ್ ನೋಡು ಎಷ್ಟು ನೀಟಾಗಿರ್ತಾನೆ ಅಂತ. ತುಂಬಾ ತಮಾಷೆ ಅಂತಂದ್ರೆ, ಪ್ರತಿ ಶಿಕ್ಷಕರು ತಮ್ಮ ಶಾಲೆಯ ಖೋಖೋ ಟೀಮ್ ಗೆಲ್ಲಿ ಅಂತ ಆಸೆ ಪಟ್ರೆ ನಮ್ಮಮ್ಮ ಪ್ರತಿ ಸಲ ಹೇಳೋರು, ಅಯ್ಯೋ ತಾಲೂಕಾ ಮಟ್ಟಕ್ಕೆ ಹೋದ್ರೆ ಸಾಕು, ಜಿಲ್ಲಾ ಮಟ್ಟಕ್ಕೆ ಹೋದ್ರೆ ಸಾಕು, ಅದಕ್ಕಿಂತ ಮೇಲ್ ಬೇಡ ಅಂತ. ಯಾಕಂದ್ರೆ ಆ ಮಳೆಯಲ್ಲಿ ಒದ್ದೆ ಆಗ್ತಾ, ಥಂಡಿ ಜ್ವರ ಬರ್ಸ್ಕೊಳ್ತಾ, ಸಾಮಾನ್ಯವಾಗಿ ಶಾಲೆಯ ಸ್ಪೋರ್ಟ್ಸ್ ಅಂತಂದ್ರೆ ಬರೋದು ಮಳೆಗಾಲದಲ್ಲೇ. ಹೀಗಾಗಿ ಆಡೋದಕ್ಕೆ ಪ್ರಾಕ್ಟೀಸ್ ಹೋದಾಗೆಲ್ಲ ಮಳೆ ಬಂದು ಒದ್ದೆ ಆಗಿ ಥಂಡಿ ಜ್ವರ ಅಂತೆಲ್ಲ ತರಿಸ್ಕೊಂಡು ಇದ್ ಮಾಡ್ತಿದ್ದೆ. ಹೀಗಾಗಿ ನಾನು ಅಂತಿದ್ದೆ, ಎಂತ ಅಮ್ಮನೇ, ಎಂತ ಶಿಕ್ಷಕಿ ನೀನು, ಶಾಲೆ ಸೋಲ್ಲಿ ಅಂತೀಯಲ್ಲ, ನಾನು ಗೆಲ್ಲೋದು ಬೇಡವಾ ಅಂತ ಹೇಳಿ ಇದು ಮಾಡ್ತಾ ಇರ್ತಿದ್ದೆ ಯಾವಾಗ್ಲೂ. ಹೀಗಾಗಿ ಅಣ್ಣನಿಗೆ ಯಾವಾಗ್ಲೂ ಬೈಯೋದು, ನೀನ್ ಸೈಲೆಂಟ್, ಹೀಗಾಗಿ ನಾನು ಬೈಸ್ಕೋತೀನಿ, ಅವನು ಸೈಲೆಂಟ್ ಇರೋ ಕಾರಣಕ್ಕೆ ನಾನು ಬೈಸ್ಕೋತೀನಿ ಅಂತ ನಾನು ಅನ್ಕೋತಿದ್ನೆ ಆಗ, ಹೊರತು ನನ್ನ ತುಂಟತನ ನಾನು ಬೈಸ್ಕೋತೀನಿ ಅಂತ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ತಾವು ತುಂಟತನ ಅಷ್ಟೇ ಅಲ್ಲ, ವಿದ್ಯಾಭ್ಯಾಸದಲ್ಲೂ ಕೂಡ ಯಾವಾಗ್ಲೂ ಮುಂದೆ ಇರ್ತಿದ್ರಿ. ತಮ್ಮ ತಂದೆಯವರು ಗಣಿತದ ಶಿಕ್ಷಕರಾದ್ದರಿಂದ ತಮಗೆ SLCಯಲ್ಲಿ 100ಕ್ಕೆ 100 ಅಂಕ ಬರುತ್ತೆ. ಅವಾಗ ಅಪ್ಪನಿಗೆ ತುಂಬಾ ಖುಷಿ ಆಗುತ್ತೆ, ಹೆಮ್ಮೆಯಿಂದ ಬೀಗ ಹೇಳ್ತಾರೆ, ನನ್ ಮಗಳಲ್ವಾ ಎಷ್ಟೇ ಆದ್ರು ಅಂತ. ಮುಂದಿನ ದಿನಗಳಲ್ಲಿ ತಾವು ಕೂಡ ಶಿಕ್ಷಣ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೋತೀರಿ. ಅಮ್ಮ ಇಂಗ್ಲಿಷ್ ಶಿಕ್ಷಕಿಯಾಗಿದ್ರಿಂದ ತಾವು ಇಂಗ್ಲಿಷ್ ವೃತ್ತಿಯನ್ನ ತಗೊಂಡಾಗ ಅಮ್ಮ ಹೇಳ್ತಾರೆ, ನನ್ನ ಮಗಳಿವಳು ಅಂತ. ಒಟ್ಟಾರೆ ಇಬ್ಬರ ಪ್ರೀತಿಯನ್ನು ಗಳಿಸಿದಿರಿ. ಹೇಳಿ ಆ ತಾಯಿಯ ಬಗ್ಗೆ. ಆಕ್ಚುಲಿ ಆ ಶಾಲೆ ಇಬ್ರು ಟೀಚರ್ ಆಗಿರೋದ್ರಿಂದ ಹೆಚ್ಚು ನನ್ನ ಅಂಕಗಳ ಬಗ್ಗೆ ಕಾನ್ಸಂಟ್ರೇಟ್ ಆಗೇ ಆಗ್ತಿತ್ತು ಸಹಜವಾಗಿ. ಚಿಕ್ಕಂದಿನಲ್ಲಿ ನನಗೆ ಮ್ಯಾಥ್ಸ್ ತುಂಬಾ ಇಷ್ಟ ಆಗಿತ್ತು, ಹೀಗಾಗಿ ಗಣಿತ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೆ. ಮತ್ತು ಅಪ್ಪ ಕೂಡ ಗಣಿತದ ಶಿಕ್ಷಕರಾಗಿರೋದ್ರಿಂದ, ಅಪ್ಪ ಗಣಿತದ ಶಿಕ್ಷಕ ಅಷ್ಟೇ ಅಲ್ಲ, ನನ್ನ ನೌಕರಿ ಸಿಗುವವರೆಗೂ ಕೂಡ ನಾನು ಆಪ್ಟಿಟ್ಯೂಡ್ ಟೆಸ್ಟ್ಗಳನ್ನ ಅಪ್ಪನ ಹತ್ರನೇ ಹೇಳಿಸ್ಕೊಳ್ಳೋದು. ಪರೀಕ್ಷೆಗಿಂತ ಸ್ವಲ್ಪ ದಿನ ಮೊದಲು ಅಪ್ಪನ ಹತ್ರನೇ ಹೇಳಿಸ್ಕೊಂಡ್ರೆ ಮಾತ್ರ ನನಗೆ ಸಮಾಧಾನ ಅಂತ ಅನಿಸ್ತಿತ್ತು. ಹೀಗಾಗಿ SLCಯಲ್ಲಿ 100ಕ್ಕೆ 100 ಅಂಕ ಬಂದಾಗ ಅಪ್ಪ ತುಂಬಾ ಖುಷಿಯಿಂದ, ನಾನು ಗಣಿತ ಇರೋದ್ರಿಂದಾನೇ ನನ್ನ ಮಗಳು ಅಷ್ಟು ಅಂತ ಹೆಮ್ಮೆ ಪಟ್ಟಿದ್ರು. ಆದ್ರೆ ನಾನು ಹೊಟ್ಟೆಯಲ್ಲಿರುವಾಗ ಆ ಕಾಲದಲ್ಲಿ ELTC ಟ್ರೈನಿಂಗ್ ಅಂತ ಬರ್ತಿತ್ತಂತೆ, ಇಂಗ್ಲಿಷ್ ಟ್ರೈನಿಂಗ್. ಅದಕ್ಕೆ ಅಮ್ಮನನ್ನ ನೇಮಿಸಿದ್ರಂತೆ. ಸೊ ಅಮ್ಮ ಅವಾಗೆಲ್ಲ ಸುಮ್ಮನೆ ನಗ್ತಿದ್ರು ಅಪ್ಪ ಹೇಳಿದ್ರೆ. ಆದ್ರೆ ನಾನು ಯಾವಾಗ ವಿಜ್ಞಾನದ ವಿಷಯ PUCಯಲ್ಲಿ ಬಿಟ್ಟು ಹಾಗೇನೆ ಇದಕ್ಕೆ ಬಂದೋ, ಡಿಗ್ರಿಯಲ್ಲಿ ಕಲಾ ವಿಷಯ ತಗೊಂಡೋ, ಆನಂತರ ನಾನು ಇಂಗ್ಲೀಷನ್ನ ಮೇಜರ್ ಆಗಿ ತಗೊಂಡೆ, ಇಂಗ್ಲಿಷ್ ಶಿಕ್ಷಕಿ ಆದೆ. ಆವಾಗ ಅಮ್ಮ ಹೇಳಿದ್ರು, ಏನ್ ಕಲ್ತ್ರೇನು, ನಂದೇ ಕ್ಷೇತ್ರಕ್ಕೆ ಬಂದ್ಬಿಟ್ಲು, ಇಂಗ್ಲಿಷ್ ಶಿಕ್ಷಕಿ ಆದ್ಲು ಅಂತ ಹೇಳ್ತಾ ಇದ್ರು. ತಾವು ಮಾತಾಡ್ತಾ ಹೇಳಿದ್ರಿ, ನಾನು ವಿಜ್ಞಾನ ತಗೊಂಡಿದ್ದೆ ಅಂತ. SLCಯ ನಂತರ PUCಗೆ ಬಂದಾಗ ತಾವು ವಿಜ್ಞಾನ ವಿಭಾಗವನ್ನ, ಆ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂತೀರಿ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಸಾಹಿತ್ಯದ ಒಲವು ನಿಮ್ಮನ್ನ ಮತ್ತೆ ಆರ್ಟ್ಸ್ ತಗೊಳ್ಳೋದಕ್ಕೆ ದಾರಿ ಮಾಡ್ಕೊಡ್ತಾ? ಹೌದು, ಕಾರಣ ಏನು? ಚಿಕ್ಕನ್ನಲ್ಲಿ ನಾನು ಹೇಳ್ದೆಲ್ಲ ಓದುವ ಅಭ್ಯಾಸ ತುಂಬಾ ಇತ್ತು ಅಂತ. ಜೊತೆಗೆ ನನ್ನ ಮಾವನ ಮಕ್ಕಳು ಕೂಡ ನಮ್ಮ ಮನೆಯಲ್ಲೇ ಇರ್ತಾ ಇದ್ರು, ಅವರು ಕೂಡ ಪುಸ್ತಕಗಳನ್ನ ತುಂಬಾ ಓದ್ತಿದ್ರು. ಅವ್ರ ಜೊತೆ ಸೇರಿ ಕಾಂಪಿಟೇಷನ್ ನಲ್ಲಿ ಈ ಸಾಮಾಜಿಕ ಕಾದಂಬರಿ ಅದು ಇದು ಅಂತ ನಾನು ಓದೋದಕ್ಕೆ ಪ್ರಾರಂಭ ಮಾಡಿದೆ. ಹೀಗಾಗಿ ಪುಸ್ತಕಗಳ ಬಗ್ಗೆ ತುಂಬಾ ಆಸಕ್ತಿ ಇತ್ತು, ಸಾಹಿತ್ಯದ ಬಗ್ಗೆ. ಹೀಗಾಗಿ ಸಾಹಿತ್ಯ ಹೆಚ್ಚು ಆಸಕ್ತಿದಾಯಕವಾಗಿತ್ತು. ಆದ್ರೆ ತಂದೆಯವರಿಗೆ ಮಗ ಇಂಜಿನಿಯರ್ ಆಗಿದ್ದಾನೆ, ಮಗಳು ಕೂಡ ಏನಾದರೂ ಸಾಧಿಸ್ಲಿ ಅನ್ನೋ ಆಸೆ ಇತ್ತು. ಆದ್ರೆ PUC ನಂತರ ನಾನು ಕಲಾ ವಿಭಾಗ ಆರಿಸ್ಕೋತೀನಿ ಅಂತ ಹೇಳಿದಾಗ ಅದಕ್ಕೇನು ವಿರೋಧಿಸ್ಲಿಲ್ಲ. ಹಾಗೇನೆ ನಾನು ಕಲಾ ವಿಭಾಗ ಮುಂದುವರಿಸಿದೆ. ಸಾಹಿತ್ಯ ಕ್ಷೇತ್ರದ ಆಸಕ್ತಿನೇ ನನಗೆ ಕಲಾ ವಿಭಾಗಕ್ಕೆ ಬರೋದಕ್ಕೆ ಸಹಾಯ ಆಯಿತು.
ಅದ್ರ ಜೊತೆಗೆ ಬಹುಶಃ ನಂದೇ ಅದು ಕೊನೆ ಬ್ಯಾಚ್ ಅಂದ್ಕೋತೀನಿ ಧಾರವಾಡ ಯೂನಿವರ್ಸಿಟಿಯಲ್ಲಿ. 2 ಭಾಷೆಗಳನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಇದಿದ್ದು ನನಗೆ ಕೊನೆ. ನಾನು ಹೀಗಾಗಿ ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಯನ್ನು ಮುಖ್ಯ ವಿಷಯವನ್ನಾಗಿ ತಗೊಂಡು ಓದಿದೆ. ಹೀಗಾಗಿ ಅದು ನನಗೆ ಹೆಚ್ಚು ಅನುಕೂಲ ಆಯಿತು ಸಾಹಿತ್ಯದ ಕ್ಷೇತ್ರದಲ್ಲಿ. ತಾವು ಡಿಗ್ರಿ ಓದುವಾಗ ವಿಷ್ಣು ನಾಯಕ ಅವರು ಒಂದು ಕಾವ್ಯ ಕಮ್ಮಟವನ್ನು ಆಯೋಜನೆ ಮಾಡ್ತಾರೆ. ಅಂಕೋಲಾದಲ್ಲಿ ಇರುತ್ತೆ. ನೀವು ಹಾಗೂ ನಿಮ್ಮ ಸ್ನೇಹಿತೆ ಹೋಗ್ತಿರಂತೆ. ಆ ಕಾವ್ಯ ಕಮ್ಮಟದಲ್ಲಿ ಭಾಗಿಯಾಗಿದ್ದು ನಿಮ್ಮೊಳಗಿನ ಕವಯಿತ್ರಿ ಬಹಳಷ್ಟು ಕವಿತೆಗಳನ್ನು ಸಣ್ಣ ವಿದ್ಯಾರ್ಥಿ ವಯಸ್ಸಿನಲ್ಲಿ ಬಾಲ್ಯದಿಂದ ಬರಿತಾ ಇದ್ದೆ ಅಂತ ಹೇಳಿದ್ರಿ. ಆದರೆ ಅದು ಹೆಚ್ಚು ದೃಢವಾಗಿದ್ದು ಈ ಕಾವ್ಯ ಕಮ್ಮಟದಲ್ಲಿ ಭಾಗಿಯಾದಾಗ. ಆ ಮೊದಲನೇ ಅನುಭವದ ಬಗ್ಗೆ ಏನು ಹೇಳ್ತೀರಿ? ಸಾಮಾನ್ಯ ನಾನು ಕವಿತೆ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ದು 5-6ನೇ ಕ್ಲಾಸಲ್ಲಿ ಇರಬಹುದು. ನನ್ನ ಜೊತೆ ಒಂದು ಸ್ನೇಹಿತೆ ಇದ್ಲು, ದೀಪಾ ಕೊಡ್ಲಿಕೆರೆ ಅಂತ ಹೇಳಿ, ಚಿಂತಾಮಣಿ ಕೊಡ್ಲಿಕೆರೆ ಅವರ ಚಿಕ್ಕಪ್ಪನ ಮಗಳು. ಸುಮ್ಮನೆ ಕವಿತೆ ಬರೆಯೋಣ ಅಂತ ಯಾವುದೋ ದೆವ್ವ ಬಂತು ದೆವ್ವ ಹೋಯ್ತು ಹಿಂಗೇನೋ ಒಂದು ಬಾಲ್ಯದ ಕವಿತೆಯನ್ನ ಬರ್ದಿದ್ವಿ ಇಬ್ರು ಸೇರಿ. ನಂತರ ಕೆಲವೊಂದು ಚಿಕ್ಕ ಚಿಕ್ಕ ಕವಿತೆಗಳು ಜಿಲ್ಲೆಯ ಕೆಲವೊಂದು ಸಣ್ಣ ಪುಟ್ಟ ಪತ್ರಿಕೆಯಲ್ಲಿ ಪ್ರಕಟ ಆಗಿದ್ದನ್ನ ನಮ್ಮ ಜಿಲ್ಲೆಯ ಹಿರಿಯ ಕವಿ ವಿಷ್ಣು ನಾಯ್ಕ್ ನೋಡಿದ್ರಂತೆ. ಹೀಗಾಗಿ ಕಾವ್ಯ ಕಮ್ಮಟಕ್ಕೆ ಬನ್ನಿ ಅಂತ ಹೇಳಿದ್ರು. ನಾನು ಮತ್ತು ಸ್ನೇಹಿತೆ ದೀಪಾ ಹಿರಗುತ್ತಿ ಹೋಗೋದೋ ಬೇಡವೋ ಅಂದ್ಕೊಂಡು ಹೋಗೋಣ ಒಂದ್ಸಲ ನೋಡೋಣ ಅಂತ ಹೊರಟು. ನಿಜಕ್ಕೂ ಅದು ತುಂಬ ನನ್ನ ಇಡೀ ಸಾಹಿತ್ಯದ ಜೀವನವನ್ನ ಬದಲಾಯಿಸಿದಂತಹ ಒಂದು ಘಟ್ಟ ಅಂತಾನೆ ಹೇಳ್ಬೋದು. ಈಗ ನಮ್ಮ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಮತ್ತು ಅಂಕೋಲಾ ಅಂತಂದ್ರೆ ಹೇಗೆ ಧಾರವಾಡಕ್ಕೆ ಕಲ್ಲೆಸಿದ್ರೆ ಸಾಹಿತಿಗಳ ಮನೇಲಿ ಬೀಳ್ತದೋ ಹಾಗೆ ಅಂಕೋಲೆ ಕಲ್ಲೆಸಿದ್ರೆ ಒಂದೊಂದು ಮನೆ ಕವಿಗಳಿರ್ತಾರೆ ಅಂತ ಅನ್ನೋ ಮಾತು ಪ್ರಚಲಿತಕ್ಕೆ ಬಂದಿದೆ. ಆ ಕಾವ್ಯ ಕಮ್ಮಟದಿಂದ ಹೊರಗೆ ಬಂದವರೇ ಹೆಚ್ಚು ಜನ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ ಸಾಹಿತ್ಯವನ್ನ ಬೆಳೆಸೋದಕ್ಕೆ ವಿಷ್ಣು ನಾಯಕರು ಅವರು 2 ವರ್ಷಕ್ಕೊಂದ್ಸಲ ಕಮ್ಮಟ ಮಾಡ್ತಾ ಇದ್ರು. ಪ್ರತಿ ಕಮ್ಮಟದಲ್ಲೂ ಭಾಗವಹಿಸಿದ್ದೀನಿ ನಾನು. ಹೀಗಾಗಿ ನಾನು ಬರೋದಿಲ್ಲ ಅಂದ್ರೆ ನೀನ್ ಬರೋದು ಬೇಡ ಅಂತ ಅವ್ರು ಹೇಳಿದ್ರು ಕೂಡ ಸುಮ್ಮನೆ ಪ್ರೇಕ್ಷಕರಾಗೂ ಹೋಗಿ ಕುತ್ಕೋತಿದ್ವಿ ನಾವು. ನಿನಗಲ್ಲ ಇದು ಕಮ್ಮಟ, ಸಾಕು ನೀನ್ ಬರೋದು ಬೇಡ ಅಂತ ಕೊನೆಗೆ ಅವ್ರು ಹೇಳ್ತಿದ್ರು. ಇಲ್ಲ ನಾನು ಬರ್ತೀವಿ ಅಂತ ಹೋಗಿ ಕುತ್ಕೋತಿದ್ವಿ. ಅಷ್ಟು ಚೆನ್ನಾಗಿರ್ತಿತ್ತು ಅವರು ಕಮ್ಮಟವನ್ನ ಆಯೋಜನೆ ಮಾಡುವ ರೀತಿ. ಅದು ನನಗೆ ಕವನ ಬರೆಯುವ ರೀತಿಯನ್ನ ಮತ್ತು ಹೇಗೆ ಬರೆದ್ರೆ ಒಂದು ಅತ್ಯುತ್ತಮ ಕವಿತೆ ಆಗಬಹುದು ಅನ್ನೋದನ್ನ ಅದು ಕಲಿಸ್ಕೊಡ್ತು. ಅದು ಕೊನೆಗೆ ವಿಷ್ಣು ನಾಯಕರು ಕೊನೆಯಲ್ಲಿ ಶ್ರೀದೇವಿ ಕವಿತೆ ಚೆಕ್ ಮಾಡಿ, ಯಾವುದಾದ್ರೂ ಸಮ್ಮೇಳನದಲ್ಲಿ ಶ್ರೀದೇವಿ ಕವಿತೆನ ಚೆಕ್ ಮಾಡಿಸ್ಕೊಳ್ಳಿ ಅಂತ ಕವಿಗೋಷ್ಠಿಗಿರೋರೆಲ್ಲರನ್ನ ನನ್ನ ಹತ್ರ ಕಳಿಸುವಷ್ಟರ ಮಟ್ಟಿಗೆ ಅದು ಆ ಕವಿಗೋಷ್ಠಿ ನನಗೆ ಇಫೆಕ್ಟಿವ್ ಆಗಿದೆ. ಹೇಗೆ ದ್ರೋಣಾಚಾರ್ಯರಿಗೆ ಏಕಲವ್ಯ ಮಾನಸ ಶಿಷ್ಯನಾಗಿ ಕಲ್ತನೋ ಹಾಗೆ ತಾವು ಕೂಡ ಅವರನ್ನ ಮಾನಸ ಗುರುಗಳಾಗಿ ಸ್ವೀಕರಿಸಿ ತಮ್ಮ ಒಂದು ಕಾವ್ಯದ ಒಂದು ಪಯಣವನ್ನ ಪ್ರಾರಂಭ ಮಾಡ್ತೀರಿ. ನಾನು ಗೆಲ್ಲುತ್ತೇನೆ ತಾವು ಬಿಡುಗಡೆ ಮಾಡಿದಂತಹ ಮೊದಲನೇ ಕವನ ಸಂಕಲನ. ಆ ಕವನ ಸಂಕಲನ ಕುರಿತು ಮತ್ತೆ ಅಲ್ಲಿನ ಒಂದು ಕವನ ಸಂಕಲನ ಕವಿತೆಯನ್ನ ನಮ್ಮೆಲ್ಲರಿಗಾಗಿ ಓದಬಹುದಾ? ಖಂಡಿತ. ಸಾಮಾನ್ಯ ಮದುವೆ ಆದ ನಂತರ ಹುಡುಗಿಯರಿಗೆ ಕವಿತೆ ಬರೆಯೋದು ಇಂಥದ್ದೆಲ್ಲ ಆಸಕ್ತಿ ಕಡಿಮೆ ಆಗ್ಬಿಡತ್ತೆ ಅಂತ ಅಂತಾರೆ. ಮೊದಲು ಒಂದಿಷ್ಟು ದಿನ ಹಾಗಾಗಿದ್ದು ಸಹಜ. ಅಂದ್ರೆ ಮದುವೆ ಮತ್ತು ಉದ್ಯೋಗದ ಗಲಾಟೆ ಇದ್ರಲ್ಲೆಲ್ಲ ಇತ್ತು. ಆದ್ರೆ ನಾನು ಬರಿತೀನಿ ಅನ್ನೋದು ಹಸ್ಬೆಂಡ್ ಕೂಡ ಗೊತ್ತಿರೋದ್ರಿಂದ ಅವರು ಒತ್ತಾಯ ಮಾಡ್ತಾ ಇದ್ರು. ಅಷ್ಟರಲ್ಲಿ ಪುಸ್ತಕ ಪ್ರಾಧಿಕಾರದ ಇದು ಕೂಡ ಇತ್ತು, ಸಹಾಯಧನ ಘೋಷಣೆ ಮೊದಲನೇ ಪುಸ್ತಕಕ್ಕಾಗಿ ಅಂತ ಹೇಳಿ. ಹೀಗಾಗಿ ಆ ಪುಸ್ತಕ ಪ್ರಾಧಿಕಾರದ ಇದಕ್ಕೆ ಹಸ್ತಪ್ರತಿ ಕಳಿಸ್ದೆ. ಅಷ್ಟರಲ್ಲಾಗಲೇ ನಾನು ಗೆಲ್ಲುತ್ತೇನೆ ಕವನ ಸಂಕಲನಕ್ಕೆ ಶ್ರೀಗಂಧಹಾರ ಪ್ರಶಸ್ತಿ ಅಂತ ಒಬ್ರು ಹಸ್ತಪ್ರತಿಗೆ ಕೊಟ್ಟಿದ್ರು, MK ನಾಯಕ್ ಮಾಸ್ಕೇರಿ ಅಂತ ಹೇಳಿ. ಅದು ನನ್ನಲ್ಲಿ ಹೆಚ್ಚು ಆತ್ಮವಿಶ್ವಾಸನ ಮೂಡಿಸಿತ್ತು. ಹೀಗಾಗಿ ಅದು ಪುಸ್ತಕ ಪ್ರಾಧಿಕಾರಕ್ಕೆ ಆಯ್ಕೆ ಆಯಿತು ಮತ್ತು ಫಸ್ಟ್ ಮೊದಲನೇ ಪುಸ್ತಕ ಹೊರಗೆ ಬಂತು. ನಿಜಕ್ಕೂ ಈಗ ಆ ಕವಿತೆಗಳನ್ನ ಓದಿದ್ರೆ ಒಂದು ಸ್ವಲ್ಪ ಚೈಲ್ಡಿಶ್ ಅನ್ಸಿದ್ರು ಕೂಡ ನನಗೆ ಆ ಕವಿತೆಗಳ ಬಗ್ಗೆ ಹೆಮ್ಮೆ ಇದೆ, ಮೊದಲು ಬರೆದ ಕವಿತೆಗಳ ಬಗ್ಗೆ. ನಿಮ್ಮ ಈ ಕವನ ಸಂಕಲನದಲ್ಲಿ ರಂಗೋಲಿ ಅನ್ನೋ ಒಂದು ಕವಿತೆ ನಾನು ಓದ್ತಾ ಇದ್ದೆ. ಆ ಹೆಣ್ಣಿನ ಕನಸು, ಅವಳ ಬದುಕು, ಅವಳು ಕಟ್ಕೊಳ್ಳೋ ರೀತಿ ಮತ್ತೆ ಅವಳ ಬದುಕು ಪ್ರತಿ ಹಂತದಲ್ಲೂ ಕೂಡ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ, ಗೃಹಿಣಿ ಆಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು, ಸಾಧನೆಗೈದ ಮಹಿಳೆ ಆಗಿರ್ಬೋದು, ಒಂದೊಳ್ಳೆ ಬಿಸ್ನೆಸ್ ಮನ್ ಆಗಿರ್ಬೋದು, ವಿಮೆನ್ ಆಗಿರ್ಬೋದು, ಅವ್ರೆಲ್ರಿಗೂ ಕೂಡ ಹೋರಾಟದ ಬದುಕು ಇದ್ದೇ ಇರುತ್ತೆ. ಅದ್ರ ಕುರಿತಾಗ ಒಂದು ಕವಿತೆಯನ್ನ ಓದಿದೆ, ಅದನ್ನ ಓದಬಹುದಾ? ಖಂಡಿತ. ಕವಿತೆಯ ಶೀರ್ಷಿಕೆ ನಾನು ಗೆಲ್ಲುತ್ತೇನೆ. ಆ ಪುಸ್ತಕದ ಹೆಸರೇ ಒಂದು ಹೆಣ್ಣು ಮಕ್ಕಳಲ್ಲಿ ಒಂದು ಸ್ಥೈರ್ಯವನ್ನ ತುಂಬುವಂತ ನಾನು ಗೆಲ್ಲುತ್ತೇನೆ. ಅದೇ ಎಷ್ಟು ಆತ್ಮವಿಶ್ವಾಸವನ್ನ ತುಂಬುತ್ತೆ ಅಲ್ವಾ? ಈ ಪುಸ್ತಕದ ಬಿಡುಗಡೆ ಸಮಾರಂಭ ಅಂದ್ರೆ ಪುಸ್ತಕ ಪ್ರಾಧಿಕಾರದವರು ಈ ಪುಸ್ತಕ ಎಲ್ಲರ ಪುಸ್ತಕವನ್ನ ಒಮ್ಮೆಲೆ ಬಿಡುಗಡೆ ಮಾಡ್ತಾರೆ. ಪುಸ್ತಕವನ್ನ ಬಿಡುಗಡೆ ಮಾಡಿದ್ದು ಆ ವರ್ಷ ಸುಮತೀಂದ್ರ ನಾಡಿಗ್ ಸರ್. ಅವರು ಪುಸ್ತಕ ಹೀಗೆ ನೋಡಿ, ಅರೆ ಗೆದ್ಬಿಟ್ಟಿಯಲ್ಲಮ್ಮ ನೀನು ಅಂತ ಹೇಳಿದ್ರು. ಹೀಗಾಗಿ ಅದು ನನಗೆ ತುಂಬಾ ಖುಷಿ ಕೊಡುವಂತ ಇದು ಕೂಡ.
ಆ, ಕವಿತೆ ಓದ್ಲಾ? ಖಂಡಿತ. ಕವಿತೆಯ ಶೀರ್ಷಿಕೆ ರಂಗೋಲಿ. ಬಿಡಿಸುತ್ತಿದ್ದಾಳೆ ಬೆಳಗೆದ್ದು ರಂಗೋಲಿಯ ಚಿತ್ತಾರ. ಬಿಡಿಸುತ್ತಿದ್ದಾಳೆ ಬೆಳಗೆದ್ದು ರಂಗೋಲಿಯ ಚಿತ್ತಾರ. ಡೊಂಕು ಗೆರೆಗಳ ನಡುವೆ ಬಣ್ಣ ಬಣ್ಣದ ಕನಸು. ಸರಸರನೆ ಓಡುವ ಕೈಯ ನೀಳ ಬೆರಳುಗಳ ಮಧ್ಯೆ ಬಿಳಿಯ ರಂಗೋಲಿ ಹುಡಿ. ಸರಸರನೆ ಓಡುವ ಕೈಯ ನೀಳ ಬೆರಳುಗಳ ಮಧ್ಯೆ ಬಿಳಿಯ ರಂಗೋಲಿ ಹುಡಿ. ಬಿಳಿ ಬಣ್ಣದೊಂದಿಗೆ ಸ್ಪರ್ಧೆ. ಬೇಕಾಗಿಲ್ಲ ಈಕೆಗೆ, ಬೇಕಾಗಿಲ್ಲ ಈಕೆಗೆ ಕೈವಾರ ಜ್ಯಾಮಿತಿಯ ನೀಲನಕ್ಷೆ. ಓರೆ ಕೋರೆಯ ವಕ್ರರೇಖೆ, ಅದರೊಳಗೆ ವೃತ್ತ ತ್ರಿಕೋನಗಳ ಕಕ್ಷೆ. ಜಗದ ಆಗು ಹೋಗುಗಳ ಅರಿವಿಲ್ಲದೆ, ಜಗದ ಆಗು ಹೋಗುಗಳ ಅರಿವಿಲ್ಲದೆ ಅಂಕುಡೊಂಕನ್ನೆಲ್ಲ ಸರಿಪಡಿಸುತ್ತಾ ಜೋಡಿಸುತ್ತಿದ್ದಾಳೆ ಚುಕ್ಕಿ. ಜೋಡಿಸುತ್ತಿದ್ದಾಳೆ ಚುಕ್ಕಿ ಚುಕ್ಕಿಗಳನ್ನೆಲ್ಲ, ಎಲ್ಲವನ್ನೂ ಒಂದೆಡೆ ಹಿಡಿದಿಡುವ ಪ್ರಯತ್ನ. ಒದ್ದೆ ಕೂದಲಿನ ಸಿಕ್ಕು ಬಿಡಿಸುತ್ತಾ, ಒದ್ದೆ ಕೂದಲಿನ ಸಿಕ್ಕು ಬಿಡಿಸುತ್ತಾ ನೀರು ತೊಟ್ಟಿಕ್ಕಿ ಕದಡಿ ಹೋಗದಂತೆ ಜಾಗ್ರತೆಯಾಗಿ ತುಂಬುತ್ತಿದ್ದಾಳೆ ಬಣ್ಣ. ಒದ್ದೆ ಕೂದಲಿನ ಸಿಕ್ಕು ಬಿಡಿಸುತ್ತಾ ನೀರು ತೊಟ್ಟಿಕ್ಕಿ ಕದಡಿ ಹೋಗದಂತೆ ಜಾಗ್ರತೆಯಾಗಿ ತುಂಬುತ್ತಿದ್ದಾಳೆ ಬಣ್ಣ. ಬಣ್ಣದೊಳಗೊಂದು ಬಣ್ಣ. ಹಿಂದಿರುಗಿ ನೋಡಿದರೆ ತುಂಬಿದ ಬಣ್ಣಗಳೆಲ್ಲ ಕಲಸಿ ಮೇಲೊಗರ. ರಂಗೋಲಿ ಇಟ್ಟದ್ದೇ ಗೊತ್ತಾಗದಷ್ಟು ಗಲಿಬಿಲಿ. ಭ್ರಮೆ ಕಳಿಚಿ ವಾಸ್ತವಕ್ಕೆ ಬಂದಾಗ ಕದಡಿ ಹೋದ ಚಿತ್ತಾರ, ಸತ್ತು ಹೋದ ಕನಸು, ಮುರಿದು ಬಿದ್ದ ಮನಸ್ಸು. ಈಗ ತೊಟ್ಟಿಕ್ಕುತ್ತಿರುವ ಮುತ್ತಹನಿ ಒದ್ದೆ ಕೂದಲಿನದು, ಇಲ್ಲ ಕಣ್ಣಂಚಿನದ್ದು. ಕೇಳ್ತಾ ಕೇಳ್ತಾ ಪ್ರಾರಂಭದ ಸಾಲೆಗಳನ್ನ ಕೇಳ್ತಿರುವಾಗ ಒಂದು ಹೆಣ್ಣು ರಂಗೋಲಿ ಬಿಡ್ತಾಳೆ ಅಷ್ಟೇನಾ ಅಂತ ಅನ್ನಿಸ್ತಿತ್ತು. ಆ ರಂಗೋಲಿಯ ಒಂದು ಸಾರದಲ್ಲೇನೆ ಆ ರಂಗೋಲಿ ಮುಗಿಸೋ ಅಷ್ಟರಲ್ಲೇ ಬಹುಶಃ ಅವಳ ಬದುಕಿನ ಸಾರವನ್ನು ಕೂಡ ತಾವು ತಿಳಿಸಿ ಹೇಳ್ತೀರಿ. ಇವೆಲ್ಲದರ ಜೊತೆಯಲ್ಲಿ ಪ್ರತಿ ಕವಿಗಳು ಒಂದು ಕಾವ್ಯನಾಮನ ಆಯ್ಕೆ ಮಾಡ್ಕೊತಾರೆ. ನೀವು ಯಾವುದೇ ಅಂಕಣವನ್ನ ಬರೆದ್ರೂ ಕೂಡ ಇತಿಶ್ರೀ ಅಂತ ಹೇಳಿ ನಿಮ್ಮ ಅಂಕಣವನ್ನ, ನಿಮ್ಮ ಕಾವ್ಯವನ್ನ ಕೊನೆಗೊಳಿಸ್ತೀರಿ. ಇತಿಶ್ರೀಯನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಹಾಗೆ ಕರಾವಳಿ ಮುಂಜಾವು ಅನ್ನೋ ಒಂದು ಪತ್ರಿಕೆಯಲ್ಲಿ ಪ್ರೀತಿ ಎಂದರೆ ಇದೇನಾ ಪ್ರಶ್ನೆ ಕೇಳ್ತಾ ಇದ್ದೀರಿ. ಆ ಪ್ರಶ್ನೆಯ ಜೊತೆಯಲ್ಲಿ ಪ್ರೀತಿಯ ಮಹತ್ವವನ್ನ ಸಮಾಜಕ್ಕೆ ಸಾರಿ ಹೇಳ್ತಾ ಇದ್ದೀರಿ. ಆ ಅಂಕಣದ ಕೊನೆಯಲ್ಲಿ ಒಂದು ಪುಸ್ತಕ ಕೂಡ ಬಿಡುಗಡೆ ಆಗುತ್ತೆ. ಅದರ ಎಲ್ಲ ಅಂಕಣಗಳನ್ನ ಕಲೆ ಹಾಕಿ ಅದರ ಕುರಿತಾಗಿ ಏನ್ ಹೇಳ್ತೀರಿ? ಕವಿತೆಯನ್ನ ಬರ್ಕೊಂಡಿದ್ದಂತ ನನಗೆ ಅಂಕಣ ಬರಿಬಹುದು ಅಂತ ತೋರಿಸ್ಕೊಟ್ಟಿದ್ದು ನಮ್ಮ ಜಿಲ್ಲೆಯ ಕರಾವಳಿ ಮುಂಜಾವು ಪತ್ರಿಕೆಯ ಸಂಪಾದಕರಾದಂಥ ಗಂಗಾಧರ್ ಹಿರೇಗುತ್ತಿಯವರು. ಬಹುಶಃ ನಮ್ಮ ಜಿಲ್ಲೆಯ ಎಲ್ಲ ಹೊಸ ಕವಿಗಳಿಗೆ, ಹೊಸ ಬರಹಗಾರರಿಗೆ ಅದೊಂದು ಚಿಮ್ಮು ಹಲಗೆ ಇದ್ದ ಹಾಗೆ. ಅದು ಪ್ಲಾಟ್ಫಾರ್ಮ್ ಒದಗಿಸಿಕೊಡುತ್ತದೆ. ಕರಾವಳಿ ಮುಂಜಾವು ಅಂತಂದ್ರೆ ಜಿಲ್ಲೆಯ ಎಲ್ಲ ಯುವ ಬರಹಗಾರರನ್ನ ಮೇಲಕ್ಕೆತ್ತುವಂತಹ ಒಂದು ಪತ್ರಿಕೆ ಅಂತಾನೆ ನಾವು ಅಂದ್ಕೋತೀವಿ. ಅವರು ಒಂದ್ಸಲ ಹೇಳಿದ್ರು, ನೋಡು ಅದು ಒಂದ್ಸಲ ರವಿ ಬೆಳಗೆರು ಬರೆಯುವಂತ ಒಂದು ಅಂಕಣ ಇದೆಯಲ್ಲ, ಆ ಥರ ಬರೀಲಿಕ್ಕೆ ಆಗ್ತದ ನೋಡು ಅಂತ. ಬಹುಶಃ ಆಗ ನನಗೆ ನಿಜವಾದ ಹೆಸರು ಹಾಕಿ ಬರೆಯುವಷ್ಟು ಧೈರ್ಯ ಕೂಡ ಇರಲಿಲ್ಲ. ಪ್ರೇಮ ಪತ್ರಗಳನ್ನ ಬರೆಯುವುದು ಅಂತಂದ್ರೆ, ಒಂದು ಹುಡುಗಿ ಬರೀತಾಳೆ ಅಂತಂದ್ರೆ ಅದು ಇದಾಗ್ಬಿಡ್ಬಹುದು ಏನಾದ್ರು ಅನ್ನುವ ಇದಕ್ಕೆ ನಾನು ಇತಿಶ್ರೀ ಅನ್ನುವಂಥ, ಶ್ರೀ ಅಂದ್ರೆ ಶ್ರೀದೇವಿ ಅನ್ನೋ ಕಾರಣಕ್ಕೆ ಇಟ್ಕೊಂಡು ಅದನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಒಂದು ಇನ್ನೂ ಕೂಡ ನೋಡದೇ ಇರುವಂತ ಒಬ್ಬ ಹುಡುಗನ ಕುರಿತು ಬರೆಯುವಂತ ಪ್ರೇಮ ಪತ್ರಗಳ ಅಂಕಣ ಅದು. ಅದು ಅಂಕಣದ ಕೊನೆಯಲ್ಲಿ ಆ ಅಂಕಣದ ಹೆಸರೇ ಇತಿಶ್ರೀ. ಅದನ್ನ ಪುಸ್ತಕ ಆಗುವಾಗ ಪ್ರೀತಿ ಅಂದರೆ ಇದೇನಾ ಅಂತ ಹೆಸರು ಕೊಟ್ಕೊಂಡು ಆ ಪುಸ್ತಕವನ್ನ ಮಾಡಿದೆ. ಅದು ತುಂಬಾ ಜನ ಜಿಲ್ಲೆಯ ಓದುಗರನ್ನ ತಲುಪಿತು. ಮತ್ತು ಬಹಳಷ್ಟು ಜನ ಇದು ಯಾರು ಬರ್ದಿರಬಹುದು ಅನ್ನುವ ಚರ್ಚೆಯನ್ನ ಕೂಡ ಹುಟ್ಟಾಕ್ತಂತೆ. ಕೆಲವರು ನನ್ನ ಬರವಣಿಗೆ ಶೈಲಿ ಗೊತ್ತಿದ್ದವರು ನೇರವಾಗಿ ಕೇಳಿದ್ರು, ಇದು ನಿಮ್ಮದಾ ಅಂತ ಹೇಳಿ. ನಾನು ನೋಡಿ ಯಾರದ್ದು ಅಂತ ಹೇಳಿ ಇರ್ಬೋದು ಅಂತ ಕಂಕಣ ಮುಗಿಯುವವರೆಗೆ ಹೇಳಿರ್ಲಿಲ್ಲ. ನಂತರ ಅದನ್ನ ಪುಸ್ತಕ ಮಾಡಿದೆ. ಜೊತೆಗೆ ಅದನ್ನ ಶಾಂತನಾಯಕ್ ಶಿರ್ಗಾನಹಳ್ಳಿ ಅವರು ತುಂಬಾ ಚೆನ್ನಾಗಿದೆ, ಭಾಷಾ ಪ್ರಯೋಗ ತುಂಬಾ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಅದನ್ನ ಪುಸ್ತಕ ಮಾಡಿದ್ರು. ಅದು ದಕ್ಷಿಣ ಭಾರತೀಯ ಅಧ್ಯಯನಕ್ಕೆ ಕೂಡ ಕಳಿಸಿದ್ದೀನಿ ಅದನ್ನ ಅಂತ ಅವರು ಶಾಂತನಾಯಕ್ ಅವರು ಹೇಳಿದ್ರು. ಅದು ಕೂಡ ನನಗೆ ಒಂದು ಹೆಮ್ಮೆಯ ವಿಷಯ ಅಂತ ಅನ್ಕೋತೀನಿ. ನಮಗೂ ಅತ್ಯಂತ ಹೆಮ್ಮೆಯ ವಿಚಾರ. ತಮಗೆ ಬಾಲ್ಯದ ದಿನಗಳಿಂದ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗಿತ್ತು ಮನೆಯಲ್ಲೇ ಅಂತಾನೆ ಹೇಳ್ಬೋದು. ನಿಮ್ಮ ಮಾವನ ಮಕ್ಕಳು ನಿಮ್ಮ ಮನೆಯಲ್ಲೇ ಓದ್ತಾ ಇದ್ರಂತೆ. ಅವ್ರಿಗೆ ನೀವು ಲೈಬ್ರರಿಯಿಂದ ಪುಸ್ತಕ ತಗೊಂಡ್ ಬರೋದು ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಿದ್ರಿ. ಆ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಾ ಮಾಡ್ತಾ ಆ ಮಾವನ ಮಕ್ಕಳಿಗೂ ಗೊತ್ತಿಲ್ಲದೆ ಆ ಪುಸ್ತಕಗಳನ್ನು ಓದ್ತಾ ಇದ್ರಂತೆ, ಹೌದಾ? ಹೌದು.
ನನ್ನ ಮಾವನ ಮಕ್ಕಳು ನಮ್ಮ ಮನೆಯಲ್ಲೇ ಇದ್ದು ಕಾಲೇಜಿಗೆ ಹೋಗ್ತಾ ಇದ್ರು. ಹ್ಮ್ ಹ್ಮ್. ಆ, ರಜಾ ದಿನಗಳಲ್ಲಿ ಅಲ್ಲೇ ಹಳ್ಳಿಯಲ್ಲಿ ಪ್ರೈವೇಟ್ ಲೈಬ್ರರಿ ಅದು. ಆ, ಅಲ್ಲಿ ದಿನಕ್ಕೆ 50 ಪೈಸೆ ಕೊಟ್ಟರೆ ಒಂದು ಪುಸ್ತಕ ಕೊಡ್ತಿದ್ರು. 50 ಪೈಸೆ ಸದ್ವಿನಿಯೋಗ ಅನ್ನೋ ಕಾರಣಕ್ಕೆ ನಮ್ಮ ಮಾವನ ಮಕ್ಕಳು ಮತ್ತು ಆ ಕಡೆ ಈ ಕಡೆ ಮನೆಯವರು ಎಲ್ಲರೂ ಸೇರಿ ಅದನ್ನು ಗಡಿಬಿಡಿಯಲ್ಲಿ ಓದ್ಕೊಂಡು ಹೋಗ್ತಾ ಇದ್ರು. ಕೊನೆಗೆ ಇನ್ನೊಂದು ತಾಸಿದೆ ಅದನ್ನು ವಾಪಸ್ ಮಾಡೋದಕ್ಕೆ ಅನ್ನುವಾಗ ಅದು ನನ್ನ ಕೈಗೆ ಬರ್ತಾ ಇತ್ತು. ಆ ಗಡಿಬಿಡಿಯಲ್ಲೂ ಕೂಡ ನಾನು ತುಂಬ ವೇಗವಾಗಿ ಓದ್ತೀನಿ ಅನ್ನೋದು ನನ್ನ ಸ್ನೇಹಿತರ ಇದಿದೆ. ಆಹಾ. ಅದಕ್ಕೆ ಮುಖ್ಯ ಕಾರಣ ಅದೇನೆ. ಆ ಒಂದು ತಾಸಲ್ಲಿ ಆ ಇಡೀ ಪುಸ್ತಕವನ್ನ ಓದ್ ಮುಗಿಸ್ಬೇಕು ಅಂತಿತ್ತು. ಎಷ್ಟೋ ಸಲ ಆ ಪುಸ್ತಕ ಹಿಡ್ಕೊಂಡು ಹೋಗಿ ಆ ಲೈಬ್ರರಿ ಅವನಿಗೆ ಕೊಟ್ಟು, ದಿನೇಶ್ ಅಣ್ಣ ಒಂದು 10 ಪೇಜ್ ಇದೆ ಓದ್ ಮುಗಿಸ್ಬಿಡ್ಲಾ ಅಂತ ಅಲ್ಲೇ ಕುತ್ಕೊಂಡು ಓದ್ ಮುಗಿಸಿದ್ ಕೂಡ ಇದೆ. ಸಾಮಾಜಿಕ ಕಾದಂಬರಿಗಳನ್ನ ಜಾಸ್ತಿ ಓದಿ ಅದು ನನ್ನ 2-3ನೇ ಕ್ಲಾಸಿನ ಸಮಯದಲ್ಲಿ ಅದು. ಹೀಗಾಗಿ ಜಾಸ್ತಿ ಆ ಪುಸ್ತಕಗಳನ್ನ ಓದ್ತಿದ್ದೀನಿ, ಕಾದಂಬರಿಗಳನ್ನ ಅನ್ನೋ ಕಾರಣಕ್ಕೇನೆ ನನ್ನ ಅಪ್ಪ ಮಾಸ್ತಿ ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳನ್ನ ತಂದುಕೊಟ್ಟು ಅದು ಬೇಡ ಇದು ಓದು ಅಂತ ಹೇಳಿದ್ದು. ಹೀಗಾಗಿ ಅದು ಸಾಹಿತ್ಯಕ್ಕೆ ಹೆಚ್ಚಿನ ನೆರವಾಯಿತು. ಮೌನದ ಮಹಾಕೋಟೆಯೊಳಗೆ ಹೆಸರೇ ಹೇಳುತ್ತೆ, ಒಂದು ಕೋಟೆ ಒಳಗೆ ನಡೆಯುವಂತಹ, ನಮ್ಮೊಳಗಿರುವಂತಹ ಕೋಟೆಯೊಳಗೆ ನಾವು ಮಾಡುವಂತಹ ಯುದ್ಧ, ನಾವು ಗೆಲ್ಲುವಂತಹ ಪ್ರಯತ್ನ, ಅಲ್ಲಿನ ಕವನಗಳು, ಪ್ರತಿಯೊಂದು ಕವನವೂ ಕೂಡ ನಮ್ಮ ಮನಸ್ಸನ್ನ ಮುಟ್ಟುತ್ತೆ. ನಮ್ಮ ಬಗ್ಗೆನೇ ಬರ್ದಿದ್ದೀರಾ ನೀವು ಅಂತ ಅನ್ಸುತ್ತೆ. ಅಲ್ಲಿನ ಒಂದು ಕವನವನ್ನ ನಮ್ಮೆಲ್ಲ ವೀಕ್ಷಕರಿಗಾಗಿ ಓದಬಹುದಾ? ಖಂಡಿತ. ಮೌನದ ಮಹಾಕೋಟೆಯೊಳಗೆ ಅನ್ನೋದು ನನಗೆ ಹೆಚ್ಚು ಆತ್ಮೀಯ ಪುಸ್ತಕ. ಇದನ್ನು ನನ್ನ ಕಾವ್ಯ ಗುರುಗಳು ಹೆಚ್ಚು, ಅಂದರೆ ವಿಷ್ಣು ನಾಯಕರು ಹೆಚ್ಚು ಆಸಕ್ತಿಯಿಂದ ಮಾಡಿದಂತಹ ಪುಸ್ತಕ ಇದು. ಅದನ್ನು ಅವರೇ ಕೂಡ ಪ್ರಕಟ ಮಾಡಿದ್ದಾರೆ. ಅವರ ಪ್ರಕಾಶನದಿಂದನೇ ಅದು ಪ್ರಕಟ ಮಾಡಿರೋದ್ರಿಂದ ನನಗೆ ಇನ್ನೂ ಹೆಚ್ಚು ಆತ್ಮೀಯವಾದಂಥ ಪುಸ್ತಕ. ಇದರ ಜೊತೆಗೆ ಕಾಲೇಜ್ ದಿನಗಳಲ್ಲಿ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಓಡಾಡಿ ಹೋರಾಟದಲ್ಲಿ ಭಾಗವಹಿಸಿರೋದ್ರಿಂದ ಹೆಚ್ಚಿನ ಕವನಗಳು ಹೆಣ್ಣಿನ ಶೋಷಣೆಯ ವಿರುದ್ಧ, ಹೆಣ್ಣಿನ ಇದ್ರ ಬಗ್ಗೆನೇ ಇದೆ. ಅದರಲ್ಲಿನ ಒಂದು ನಾನು ನಕ್ಕಿದ್ದು ಅನ್ನುವಂಥ ಒಂದು ಕವನವನ್ನು ಓದ್ಬಿಡ್ತೀನಿ. ಖಂಡಿತ. ಶೀರ್ಷಿಕೆ ನಾನು ನಕ್ಕಿದ್ದು. ನಾನು ನಕ್ಕಿದ್ದು ನಿನಗೆ ಕೇಳಿಸಲಿಲ್ಲ, ನೀನು ನಕ್ಕಿದ್ದು ನಾನು ಗಮನಿಸಲಿಲ್ಲ. ಒಳಗೊಳಗೆ ಪ್ರೀತಿಯ ಸಿಂಚನವಿದ್ದರೂ ಮುಖದ ಬಿಗುಮಾನ ಕಡಿಮೆಯಾಗಲಿಲ್ಲ. ಹಿಂದೊಮ್ಮೆ ನೀನು ಎಡವಿ ಕೆಳಗೆ ಬಿದ್ದು ಮೂಗು ಜಜ್ಜಿ ಹೋದಾಗ, ಹಿಂದೊಮ್ಮೆ ನೀನು ಎಡವಿ ಕೆಳಗೆ ಬಿದ್ದು ಮೂಗು ಜಜ್ಜಿ ಹೋದಾಗ ನಾನು ಗಹಗಹಿಸಿದ್ದನ್ನು ಕೇಳಿದ್ದಷ್ಟೇ ನೀನು. ಮತ್ತೊಮ್ಮೆ ಕಾಲು ತಿರುಚಿ ನಾನು ಕುಕ್ಕರಿಸಿ ಮಕಾಡೆ ಬಿದ್ದು ಹಣೆಗೆ ಪಟ್ಟಿ ಕಟ್ಟಿ ಬಂದಾಗ ನೀನು ಕುಲುಕಿದ್ದೂ ನನಗೆ ಗೊತ್ತು. ಇದಾದ ಎಷ್ಟೋ ವರ್ಷಗಳ ಬಳಿಕ ನೀನು ಜೀವನದಲ್ಲಿ ನೆಲೆ ನಿಂತಾಗ ನಾನು ಸಮಾಧಾನದಿಂದ ಮುಗುಳ್ನಕ್ಕಿದ್ದು ನಿನಗೆ ಕೇಳಿಸಲಿಲ್ಲ. ನೀನು ಜೀವನದಲ್ಲಿ ನೆಲೆ ನಿಂತಾಗ ನಾನು ಸಮಾಧಾನದಿಂದ ಮುಗುಳ್ನಕ್ಕಿದ್ದು ನಿನಗೆ ಕೇಳಿಸಲಿಲ್ಲ. ನಾನು ಗುರಿ ತಲುಪಿ ಸ್ಥಿರವಾದಾಗ ನೀನು ತುಟಿ ಅರಳಿಸಿ ತೃಪ್ತಿಯ ನಿಟ್ಟುಸಿರಿಟ್ಟಿದ್ದನ್ನು ನಾನು ಬೇಕೆಂದೇ ಗಮನಿಸಲಿಲ್ಲ. ಹೀಗಾಗಿ ದ್ವೇಷ ಇನ್ನೂ ಮುಂದುವರಿದೇ ಇದೆ, ಹಿಂದಿನ ನಗುವಿಗಾಗಿ, ಅದರಿಂದಾದ ಅವಮಾನಕ್ಕಾಗಿ. ಇದು ಇಬ್ರು ಬಾಲ್ಯದ ಸ್ನೇಹಿತರನ್ನ ಇಟ್ಕೊಂಡು ಬರೆದಿರುವಂತಹ ಇದು. ಚಿಕ್ಕನ್ನಲ್ಲಿ ಏನೋ ಬಿದ್ಕೊಂಡ್ವಿ, ಗಲಾಟೆ ಮಾಡ್ಕೊಂಡ್ವಿ ಅಂದ್ಕೊಂಡು ಅಪಹಾಸ್ಯ ಮಾಡಿ ನಕ್ಕಿರುತ್ತೇವೆ. ದೊಡ್ಡವರಾದ್ಮೇಲೆ ಅವೆಲ್ಲ ಮುಗ್ದಿರತ್ತೆ. ಆದ್ರೂ ಕೂಡ ಆ ದ್ವೇಷ ಮುಂದುವರಿಸ್ಕೊಂಡೇ ಹೋಗ್ತಿರ್ತಾರೆ ಕೆಲವರು ಅನ್ನೋ ಕಾರಣಕ್ಕೆ ಬರೆದಿರುವಂತ ಸಂಕಲ್ಪ. ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನೋ ಮ್ಯಾನ್ ಅಂತ ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ ನೋಡಿ. ಹಾಗೆ ಸಮಯ ಮತ್ತೆ ಅಲೆಗಳು ಯಾವತ್ತೂ ಯಾರನ್ನು ಕಾಯೋದಿಲ್ವಂತೆ. ನಾವು ಯಾರ್ದಾರ ಜೊತೆ ಮಾತಾಡಬೇಕು, ನಗ್ನಗ್ತಾ ಮಾತಾಡಬೇಕು, ಒಳ್ಳೆ ಸಂಬಂಧನ ಉಳಿಸ್ಕೋಬೇಕು ಅಂತನ್ನುವಾಗ ಯೋಚನೆ ಮಾಡಬಾರ್ದಂತೆ. ಒಂದೊಳ್ಳೆ ಸಮಯ ಬರುತ್ತೆ, ಅವತ್ತು ನಾನು ಮಾಡ್ತೀನಿ ಅಂತ ಇಡೋದಕ್ಕಿಂತ ಆ ಕ್ಷಣದಲ್ಲೇ ಆ ಕೆಲಸನ ಮಾಡ್ಬಿಡ್ಬೇಕು ಅಂತ ಅನ್ಸುತ್ತೆ. ಆ ನಗುವಿನ ಮಹತ್ವವನ್ನ ತಿಳಿಸ್ಕೊಟ್ರಿ. ನೀವು ಡಿಗ್ರಿ ಮಾಡುವಾಗ ನಾನು ಮುಖ್ಯ ಸಬ್ಜೆಕ್ಟ್ಗಳಾಗಿ ಇಂಗ್ಲಿಷ್ ಮತ್ತು ಕನ್ನಡ ಎರಡನ್ನೂ ತಗೊಂಡೆ ಅಂತ ಹೇಳಿದ್ರಿ. ಇವೆಲ್ಲದ್ರ ಮಧ್ಯ ಗಜಲ್ನಲ್ಲಿ ಆಸಕ್ತಿ ಹುಟ್ಟಿದ್ದು ಯಾವಾಗ, ಯಾಕೆ ಕಾರಣ ಅದಕ್ಕೆ? ಆಕ್ಚುಲಿ ಗಜಲ್ಲು ಹೈದರಾಬಾದ್ ಕರ್ನಾಟಕದ ಪ್ರದೇಶಗಳಲ್ಲಿ ತುಂಬಾ ಬರೀತಾರೆ. ನಮ್ಮ ಶಾಂತರಸರು ಉರ್ದುವಿನಿಂದ ಅದು ಗಜಲ್ಗಳನ್ನ ಕನ್ನಡಕ್ಕೆ ತಂದ್ರು. ನನ್ನ ಜೊತೆ ಶ್ರೀ ವಿಜಯ ಪ್ರಶಸ್ತಿಯನ್ನ ಹಂಚಿಕೊಂಡಂತಹ ಚಿದಾನಂದ್ ಸಾಲಿ ಅವರು ನನಗೆ ಗಜಲ್ ಬರೆಯೋದಕ್ಕೆ ಯಾವಾಗಲೂ ಹೇಳ್ತಾ ಇರ್ತಿದ್ರು. ಬಟ್ ಆವಾಗ ಅಷ್ಟೇ ಆಸಕ್ತಿ ತೋರಿಸ್ಲಿಲ್ಲ. ಆದರೆ ಸಿದ್ರಾಮ್ ಕೂಡ್ಲಿಗಿ ಅಂತ ಅವರು ಶಾಂತರಸರ ಅಣ್ಣನ ಮಗ, ಅವರು ಗಜಲನ್ನು ತುಂಬ ಚೆನ್ನಾಗಿ ಬರೀತಾರೆ. ಅವರು ನನಗೆ ಪ್ರೋತ್ಸಾಹ ಕೊಟ್ಟರು, ನಿಮಗೆ ಬರೆಯೋಕ್ಕಾಗತ್ತೆ, ಬರೀರಿ ಅಂತ. ಅದ್ರ ಜೊತೆಗೆ ನಮ್ಮ
ಇವರು ಅಲ್ಲಾಗಿರಿರಾಜ್ ಕೂಡ ಗಜಲ್ ಬರೆಯೋಕ್ಕಾಗತ್ತೆ, ಬರೀರಿ ಬರೀರಿ ಅಂತ ಹೇಳಿರೋದ್ರಿಂದ ಗಜಲನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಗಜಲ್ನಲ್ಲಿ ನನಗೆ ಈಗಾಗಲೇ ರಾಷ್ಟ್ರಮಟ್ಟದ ಗಜಲ್ ಪ್ರಶಸ್ತಿ ಕೂಡ ಬಂದಿದೆ. ಅದು ತೆಲಂಗಾಣ ಸರ್ಕಾರ ನೀಡುವಂಥದ್ದು. ಆ ತೆಲಂಗಾಣ ಸರ್ಕಾರದಲ್ಲಿ ಅಂದರೆ ದಕ್ಷಿಣ ಭಾರತದ ಗಜಲ್ ಪ್ರಾಧಿಕಾರ ಆ ಪ್ರಶಸ್ತಿಯನ್ನ ನನಗೆ ನೀಡಿದೆ, ರಾಷ್ಟ್ರೀಯ ಪ್ರಶಸ್ತಿಯನ್ನ. ಹೀಗಾಗಿ ಗಜಲ್ ತುಂಬ ಪ್ರಾಸಬದ್ಧವಾದಂತಹ ರಚನೆ ಅದು. ಅಂತ್ಯಪ್ರಾಸ ಇಟ್ಕೊಂಡು ಗಜಲ್ ಬರೆದ್ಬಿಟ್ಟೆ ಅಂತಂದ್ರೆ ಅದು ಗಜಲ್ ಆಗೋದಿಲ್ಲ. ಅದಕ್ಕೆ ನಾವು ಹೇಗೆ ಕನ್ನಡದಲ್ಲಿ ಈ ಷಟ್ಪದಿಗಳನ್ನ ಬರಿತೇವಲ್ಲ, ಮಾತ್ರೆಗಳನ್ನ ಇಟ್ಟುಕೊಂಡು ಗುರು ಲಘು ಹಾಕೊಂಡು ಬರಿತೇವಲ್ಲ, ಹಾಗೆ ಗಜಲ್ಗೂ ಕೂಡ ಇದಿದೆ, ಮಾತ್ರೆಗಳನ್ನ ಇಟ್ಕೊಂಡು ಬರಿಬೇಕು ಅಂತಿದೆ. ಸ್ವಲ್ಪ ಮಟ್ಟಿಗೆ ಅವುಗಳನ್ನ ಅಭ್ಯಾಸ ತುಂಬಾ ಏನಿಲ್ಲ, ಅದು ಶಾಸ್ತ್ರೀಯವಾಗಿ ಉರ್ದುದಲ್ಲಿ ಬರೆಯುವಷ್ಟು ಆಗಿಲ್ಲ. ಒಂದು ಸ್ವಲ್ಪ ಮಟ್ಟಿಗೆ ಅದನ್ನ ಅಭ್ಯಾಸ ಮಾಡಿ ಅದರಲ್ಲಿ ಯಶಸ್ವಿ ಆಗಿದ್ದೀನಿ. ಹೀಗಾಗಿ ಗಜಲ್ ಕ್ಷೇತ್ರ ನನಗೆ ತುಂಬಾ ಆಸಕ್ತಿಯ ಕ್ಷೇತ್ರ. ಖಂಡಿತ. ಯಾಕೆಂದ್ರೆ ಯಾವುದೇ ಕೆಲಸ ಮಾಡಿದ್ರೂ ನೀವು ಪರಿಪಕ್ವತೆಯಿಂದ ಮಾಡ್ತೀರಿ, ಹಾಗಾಗಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಯ್ತು. ನಿಮಗ್ ಚಾ ಇಷ್ಟನಾ? ಓ ಖಂಡಿತ, ತುಂಬಾ ಚಾ ಚಾ ಕುಡಿತಿದ್ದೆ. ತುಂಬಾ ಇಷ್ಟ. ಆದ್ರೆ ಇವತ್ತು ನಾವು ಬೈಟು ಚಾ ಕುಡಿಯೋಣವಾ? ಓ ಖಂಡಿತ. ನಿಮ್ಮ ಬೈಟು ಚಾ ಪುಸ್ತಕ ನನ್ನ ಕೈಯಲ್ಲಿದೆ. ಈ ಬೈಟು ಚಾ ಪುಸ್ತಕದ ವಿಶೇಷತೆ ಅಂತ ಹೇಳಿದ್ರೆ, ಹೆಣ್ಣಿನ ಅವಳ ಸಾಮರ್ಥ್ಯನ ಎಲ್ಲರೂ ನಂಬೋದಿಲ್ಲ. ಎಷ್ಟೊಂದ್ಸಲ ಹೆಣ್ಣಲ್ಲಿ ಬಹಳ ಶಕ್ತಿ ಅಡಕವಾಗಿರುತ್ತೆ. ಹಾಗಾಗಿಯೇ ಹೆಣ್ಣನ್ನ ಮಲ್ಟಿ ಟಾಸ್ಕ್ ಮಾಡೋರು ಅಂತ ಹೇಳಿ ಕರಿತೀವಿ. ಏಕಕಾಲದಲ್ಲಿ ಅನೇಕ ಕೆಲಸನ ಯಶಸ್ವಿಯಾಗಿ ಮಾಡೋ ಸಾಮರ್ಥ್ಯ ಹೆಣ್ಮಕ್ಳಿಗಿದೆ. ಆದ್ರೆ ಸಮಾಜ ಅದನ್ನ ನಂಬಬೇಕು ಅಂತ ಹೇಳಿ ನಿಮ್ಮ ಪುಸ್ತಕ ಮಾತಾಡುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಬೈಟು ಚಹಾ ಕವನ ಬರೆದಿದ್ದು ಅಂತಂದ್ರೆ ಅದು ನನಗೆ ಚಹಾ ಇಷ್ಟ, ಅದು ಮೊದಲನೇ ಕಾರಣ ಇರಬಹುದು. ಇನ್ನೊಂದು ಕಾರಣ, ಚಹಾ ಬಡವರ ಪಾನೀಯ, ಕಾಫಿ ಹಾಗೆ ಶ್ರೀಮಂತರ ಪಾನೀಯ ಅಲ್ಲ, ಅದು ದುಡಿಯುವ ಕಾರ್ಮಿಕ ವರ್ಗದವರ ಪಾನೀಯ. ಅದು ಕೂಡ ನನಗೆ ಚಹಾದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸೋದಕ್ಕೆ ಕಾರಣ. ಮುಖ್ಯ ಕಾರಣ ಅಂತಂದ್ರೆ ಚಹಾದ ನಾವು ಪುಡಿ ಅಂತ ಹೇಳ್ತೇವಲ್ಲ, ಅದು ಹೇಗೆ ಕುದಿಯೋ ನೀರಿಗೆ ಹಾಕಿದಾಗ ಅದು ತನ್ನ ರುಚಿ ಮತ್ತು ಬಣ್ಣವನ್ನ ಬಿಟ್ಕೊಳತ್ತೋ, ಹಾಗೆ ಹೆಣ್ಣು ಕೂಡ ಹಾಗೆ. ಹೆಣ್ಣನ್ನ ಸಾಮಾನ್ಯವಾಗಿ ಅಂತಾರೆ, ಯಾವ ಪಾತ್ರೆಯಲ್ಲಿ ಇಡ್ತಾರೆ ಆ ಪಾತ್ರೆಯಲ್ಲಿ ತುಂಬಿಕೊಳ್ಳೋ ಆಕಾರ ಪಡ್ಕೊಳ್ಳುವಂಥದ್ದು ನೀರಿನ ತರಹ ಅಂತ. ಹಾಗೇನೆ ಹೆಣ್ಣು ಕೂಡ ಯಾವ ಸ್ಥಳದಲ್ಲಿ ಇರ್ತಾಳೋ ಅಲ್ಲಿ ತನ್ನ ರುಚಿ ಮತ್ತು ಬಣ್ಣವನ್ನ ಅಡ್ಜಸ್ಟ್ ಮಾಡಿಕೊಂಡು ತನ್ನ ಜೊತೆಲಿರೋರಿಗೆ ಚಹಾದ ಸ್ವಾದವನ್ನ ಕೊಡುವಂಥವಳು. ಮತ್ತು ಚಹಾದ ಪುಡಿಯ ತರಹನೇ ತನ್ನವನ್ನ ಕಳೆದುಕೊಳ್ತಾ ಅಲ್ಲಲ್ಲೇ ಲೀನವಾಗಿಬಿಡುವಂತಹ ಒಂದು ಇದನ್ನ ಕೂಡ ಇದೆ. ಇಲ್ಲಿ ನನ್ನ ಚಹಾ ಕವನದಲ್ಲಿ ಒಂದು ಇದಿದೆ, ಚಹಾದ ಪುಡಿಯ ತರಹ ಎಲ್ಲವನ್ನ ಕಳ್ಕೊಂಡು ಕಡೆಗೆ ಚಹಾದ ಪುಡಿಯನ್ನ ನಾವು ಗಿಡಕ್ಕೆ ಹಾಕ್ಬಿಡ್ತೀವಿ ಅನ್ನೋ ತರ ಒಂದಿದೆ. ಅಂತಹ ಚಹಾದ ಕುರಿತು ನನಗೆ ಹೆಚ್ಚಿನ ಆಸಕ್ತಿ ಇರೋದ್ರಿಂದ ಚಹಾ ಮತ್ತು ಹೆಣ್ಣಿನ ಇದನ್ನ ಕೂಡಿ ಹೋಲಿಸಿ ಬರ್ದಿದ್ದೇನೆ. ಆ ಪುಸ್ತಕದಿಂದ, ಕವನ ಸಂಕಲನದ ಒಂದು ಕವನವನ್ನ ನಮ್ಮ ವೀಕ್ಷಕರಿಗಾಗಿ ಓದ್ಬಹುದಾ? ಖಂಡಿತ ಓದ್ತೀನಿ. ನೀವು ಆ ಹೆಣ್ಣನ್ನ ಅರ್ಥ ಮಾಡ್ಕೊಂಡು ಅವಳ ಬದುಕನ್ನ ಅರ್ಥೈಸ್ತಿರ್ತಿರಲ್ಲ, ಅದನ್ನ ಕೇಳ್ತಾ ಇದ್ರೆ ಕೇಳ್ಬೇಕು ಅನ್ಸುತ್ತೆ. ಹೆಂಗೆ ಚಹಾದ ಎಲೆಗಳು ನೀರ್ ಜೊತೆ ಕುದಿಸಿದಾಗ ಅದು ತನ್ನ ಬಣ್ಣವನ್ನ ಬಿಟ್ಕೊಳ್ಳುತ್ತೆ, ಆದ್ರೆ ಹೊಸ ರೂಪವನ್ನ ಪಡ್ಕೊಳ್ಳುತ್ತೆ. ತನ್ನನ್ನು ಕಳ್ಕೊಂತಾಳೆ ಮತ್ತೆ ಹೊಸತನ್ನ ಪಡ್ಕೊಂತಾಳೆ. ಅವೆರಡನ್ನೂ ಕೂಡ ತಾವು ಗಮನಿಸಿದಿರಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ಮತ್ತೆ ಹೆಣ್ಣಿಗೆ ತುಂಬಾ ರಿಸ್ಟ್ರಿಕ್ಷನ್, ಹೀಗ್ ಮಾಡ್ಬೇಕು ಹೀಗ್ ಮಾಡಬಾರ್ದು ಅನ್ನುವ ರಿಸ್ಟ್ರಿಕ್ಷನ್, ಒತ್ತಡಗಳು ತುಂಬಾನೇ ಇರತ್ತೆ. ಅಂಥದ್ದೇ ಒಂದು ಕವಿತೆ ಇಲ್ಲಿದೆ, ಅದನ್ನು ಓದ್ಬಿಡ್ತೀನಿ. ಇಲ್ಲಿ ಚಹಾ ಕವನ, ಇದರಲ್ಲಿ 106 ಚಹಾ ಕವನಗಳಿದೆ. ಹೆಣ್ಣು ಮತ್ತು ಚಹಾವನ್ನ ಹೋಲಿಸಿ ಮಾಡಿರುವಂಥದ್ದು. ಇದು ಚಹಾ 68ನೇ ಕವನ. ಎಷ್ಟೋ ದಿನ ನಡು ರಾತ್ರಿ 12 ಗಂಟೆಯ ದೆವ್ವ ಓಡಾಡುವ ಹೊತ್ತಿನಲ್ಲಿ ದಿನವಿಡಿಯ ಕೆಲಸ ಬೊಗಸೆಯನ್ನೆಲ್ಲ ಮುಗಿಸಿ ಆರಾಮ್ ಕುರ್ಚಿಗೆ ಬೆನ್ನು ಆನಿಸಿದಾಗ ಬಿಸಿ ಚಹಾ ಕುಡಿಯಬೇಕೆನಿಸುತ್ತದೆ. ಮನೆಯವರಷ್ಟೇ ಅಲ್ಲ, ಇಡೀ ವಾಡೆ, ಪೂರ್ತಿ ಊರಿಗೆ ಊರು, ಅಷ್ಟೇಕೆ ಇಡೀ ದೇಶವೇ ದೀಪ ಆರಿಸಿ ಸುಖನಿದ್ದೆಯಲ್ಲಿರುವಾಗ ಈ ಗಾಢಾಂಧಕಾರದ ಕಾರಿರುಳಲ್ಲಿ ಒಲೆ ಹೊತ್ತಿಸಿ ಚಹಾ ಮಾಡುವಂತಿಲ್ಲ. ಹೊತ್ತಲ್ಲದ ಹೊತ್ತಿನ ರಾತ್ರಿಯಲ್ಲಿ ಚಹಾ ಬೇಕೆಂಬ ತಲುಬು ಮೂಡುವುದು ಗರತಿಯರ ಲಕ್ಷಣವಲ್ಲ. ಹಿಂದೆಂದೋ ಚಿಕ್ಕಂದಿನಲ್ಲಿ ಅಮ್ಮ ಹೇಳಿದ ಮಾತು ಇಂದಿಗೂ ಸುತ್ತ ಬೇಲಿ ಕಟ್ಟಿದೆ. ಮಲಗಲೆಂದು ಒಳಗೆ ನಡೆಯುತ್ತೇನೆ. ಒಂದು ಬಟ್ಟಲು ಚಹಾ ಕುಡಿಯಲು ಹೊತ್ತುಗೊತ್ತಿನ ಲೆಕ್ಕಾಚಾರ ಮಾಡಬೇಕೆ? ಬೇಕಿದ್ದಂದು ಪಡೆಯಲಾಗದಷ್ಟು ನಿಸ್ಸಾಯಕವೇ ಈ ಜೀವನ. ಯೋಚಿಸಿದಂತೆಲ್ಲ ಚಹದ ಬಯಕೆ ಹಠದ ರೂಪ ತಾಳುತ್ತದೆ.
ಮೆತ್ತನೆಯ ಹಾಸಿಗೆ ಅದೇಕೋ ಕಾರಿ ಮುಳ್ಳು ಹೊತ್ತಂತೆ ಚುಚ್ಚುತ್ತಿದೆ. ಹೊದಿಕೆಯೊಳಗೆ ಮೂಗು ಕಟ್ಟಿದಂತಾಗಿ ಉಸಿರೆಳೆದುಕೊಳ್ಳಲು ಪ್ರಯಾಸವಾಗುತ್ತಿದೆ. ದಿಂಬು ಬಂಡೆಗಲ್ಲಿನಂತೆ ಒರಟಾಗಿ ದೂಡುತ್ತಿದೆ. ಅರೆಕ್ಷಣವೂ ಮಲಗಿರಲಾರದೆ ದಿಗ್ಗನೆ ಎದ್ದು ಹೊರಬರುತ್ತೇನೆ. ಶತಮಾನದ ಗರತಿ ಗಂಗವ್ವನ ಪಾತ್ರ ಮುಗಿಸಿ ಅದಾವುದೋ ಕಾಲವಾಗಿದೆ. ಬೇಡ ಎಂದರೆ ಮರುಮಾತಾಡದೆ ತಲೆ ತಗ್ಗಿಸಿ ಒಪ್ಪಿಸಿಕೊಳ್ಳುವ ಮನೆತನಸ್ಥದ ಹುಡುಗಿ ಎಂಬ ಕಿರೀಟ ಕಳಚಿ ಧರಾಶಾಯಿಯಾಗಿದೆ. ನನ್ನ ಬದುಕಿಗೆ ನನ್ನದೇ ನಿರ್ಣಯ ಎನ್ನುವುದನ್ನೂ ನಿರ್ಧರಿಸಿ ಅರ್ಧ ಶತಮಾನವೇ ಕಳೆದು ಹೋಗಿದೆ. ಸುಮ್ಮನೆ ಮೆತ್ತನೆಯ ಹಾಸಿಗೆ ಬಿಟ್ಟು ಸದ್ದಾಗದಂತೆ ಬೆಕ್ಕಿನ ಹೆಜ್ಜೆ ಇಟ್ಟು ಅಡಿಗೆ ಕೋಣೆಗೆ ಧಾವಿಸುತ್ತೇನೆ. ಒಲೆ ಹೊತ್ತಿಸಿ ನೀರು ಕುದಿಯಲಿಡುತ್ತೇನೆ. ಗುಳ್ಳೆಯೊಡೆಯುವ ನೀರಿನೊಂದಿಗೆ ಮನಸ್ಸೂ ಬೆಚ್ಚಗಾಗಿ ಮುದಗೊಳ್ಳುತ್ತಿದೆ. ಬಿಸಿ ಚಹಾದ ಬಟ್ಟಲು ಹಿಡಿದು ಹನಿ ಹನಿಯಾಗಿ ಗುಟುಕರಿಸುವಾಗ ಎಂದಿನಿಂದಲೋ ಕಟ್ಟಿಕೊಂಡ ನೊಗ ಕಳಚಿಟ್ಟ ಸ್ವತಂತ್ರ ಭಾವ ಮನಸ್ಸು ತಹಂಬದಿಗೆ ಬಂದಂತೆ. ಈಗ ಯಾವ ಬಯಕೆಯೂ ಕಾಡದ ನಿರಾಳ ನಿಶ್ಚಂತ ನಿದ್ದೆ. ಖಂಡಿತವಾಗ್ಲೂ ಆ ಸಣ್ಣ ಸಣ್ಣ ಪ್ರತಿ ಹೆಜ್ಜೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ತನ್ನದೇ ಆದ ಒಂದು ಕಟ್ಟುಪಾಡುಗಳನ್ನ ಗೆದ್ದು ಗೆದ್ದು ಬರ್ತಾ ಹೋಗ್ಬೇಕು. ಹಾಗಾಗಿಯೇ ಎಲ್ಲ ಹೆಣ್ಮಕ್ಳಿಗೂ ಕೂಡ ಅವರ ಒಂದು ಹೋರಾಟದ ಬದುಕಿರುತ್ತೆ ಅಂತ. ನಿಮ್ಮ ಹೆಣ್ಣಿನ ಕುರಿತಾಗಿ ನಾವು ಮಾತಾಡ್ತಿದ್ವಿ. ಒಂದು ಕಥಾ ಸಂಕಲನ ನನ್ನ ಕೈಯಲ್ಲಿದೆ, ಬಿಕ್ಕೆ ಹೆಣ್ಣು. ಹೇಳಿ, ಇದರ ಬಗ್ಗೆ ಏನು ಹೇಳ್ತೀರಾ? ಬಿಕ್ಕೆ ಹಣ್ಣು ಹೆಚ್ಚಿನ ಕತೆಗಳು, ಬಿಕ್ಕೆ ಹಣ್ಣಿನ ಹೆಚ್ಚಿನ ಕತೆಗಳು ಈ ಹಳ್ಳಿಯ ಕತೆಗಳನ್ನು ಒಳಗೊಂಡಿರುವಂಥದ್ದು, ಹೆಣ್ಣಿನ ಕಥೆಯನ್ನು ಒಳಗೊಂಡಿರುವಂಥದ್ದು. ಅದರ ಮುಖ್ಯ ಕತೆ ಬಿಕ್ಕೆ ಹಣ್ಣು ಕೂಡ ಒಂದು ಹೆಣ್ಣಿನ ಸುತ್ತಲೂ ಇರುವಂಥದ್ದೇ. ಮತ್ತು ಚಿಕ್ಕಂದಿನಲ್ಲಿ ನನ್ನ ತುಂಟತನಕ್ಕೆ ಸಾಕ್ಷಿ ಅಂತ ಹೇಳಿ ಬಿಕ್ಕೆ ಹಣ್ಣು ಕೂಡ ಒಂದು. ಬಿಕ್ಕೆ ಹಣ್ಣು ತರೋದಕ್ಕೆ ಅಂತಾನೆ ಬೆಟ್ಟಕ್ಕೋಡಿ ಬೆಟ್ಟದಲ್ಲಿ ತುಂಬಾ ಗಾಯ ಮಾಡಿಕೊಂಡು ಏನೇ ಅಂತೆಲ್ಲ ಮಾಡ್ಕೊಂಡಂತ ಇತಿಹಾಸ ನನ್ನ ಇದರಲ್ಲಿದೆ. ನನ್ನ ಅಮ್ಮ ಯಾವಾಗಲೂ ಹೇಳ್ತಿದ್ರು, ಟೀಚರ್ ಮಗಳಿಗೆ ಹೊಟ್ಟೆ ತುಂಬ ಊಟ ಹಾಕಲ್ಲ ಅಂತ ಊರವ್ರು ಅಂದ್ಕೋತಾರೆ, ನೀನು ಆ ರೀತಿ ಬಿಕ್ಕೆ ಹಣ್ಣು ತಿನ್ಬೇಡ ಅಂತ ಬೈತಾ ಇದ್ರು. ಹೀಗಾಗಿ ಆ ಬಿಕ್ಕೆ ಹಣ್ಣು ನನ್ನ ಬಾಲ್ಯದ ಒಂದು ಸವಿ ನೆನಪು ಅದು. ಈ ಬಿಕ್ಕೆ ಹಣ್ಣಿನ ಮತ್ತೊಂದು ವಿಶೇಷತೆ, ಇದರ ಮುಖಪುಟನ ನಾನು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಈ ಮುಖಪುಟವನ್ನ ಚಿತ್ರಿಸಿದವರು ನಿಮ್ಮ ಮಗ ಪ್ರಣೀತ್. ಬಹುಶಃ ಅವಾಗ 6ನೇ ತರಗತಿ ಓದ್ತಿದ್ರು ಅಂತ ಅನ್ಸುತ್ತೆ, ಹೌದಾ? ಹೌದು. ಆ ಸಣ್ಣ ಮಗುವಿನಲ್ಲೂ ಕೂಡ ಆ ಸಮಾಜದ ಕುರಿತಾಗಿ, ಸಮಾಜ ನೋಡೋ ರೀತಿಯ ಕುರಿತಾಗಿ ತಾವು ತಾಯಿಯಾಗಿ ಒಂದು ಒಳ್ಳೆ ಬೀಜವನ್ನ ಬಿತ್ತಿದ್ದೀರಾ ಅಂದ್ರೆ ಹೆಮ್ಮೆ ಆಗುತ್ತೆ. ಅವನಿಗೆ, ನನ್ನ ಮಗ ಪ್ರಣೀತ, ಅವನಿಗೆ ಚೆಸ್ ತುಂಬಾ ಇಂಟ್ರೆಸ್ಟ್, ಜೊತೆಗೆ ಚಿತ್ರಕಲೆ ಕೂಡ. ದೊಡ್ಡವನು ಕೂಡ ಬ್ಯಾಡ್ಮಿಂಟನ್ ಮತ್ತು ಚೆಸ್ ಅಲ್ಲಿ ರಾಜ್ಯಕ್ಕೆ ಪ್ರತಿನಿಧಿಸಿದಾನ. ಅವನು ರಾಜ್ಯದ ಮಟ್ಟದ ಚಾಂಪಿಯನ್, ದೊಡ್ಡವನು ಸುಪ್ರೀತ್ ಕೂಡ. ಇವನಿಗೆ ಚಿತ್ರಕಲೆ ತುಂಬಾ ಇಷ್ಟ. ಹೀಗೆ ಚಿತ್ರ ಬಿಡಿಸ್ಬೇಕು ಅಂತ ಹೇಳಿದ್ರೆ ಅವನು ಆರಾಮಾಗಿ ಆ ಚಿತ್ರವನ್ನ ನನಗೆ ಬಿಡಿಸ್ಕೊಡ್ತಾನೆ. ಹೀಗಾಗಿ ಅವನಿಗೆ ಹೀಗೀಗ ಚಿತ್ರ ಇರಬೇಕು ಅಂತ ಒಂದು ಸೂಚನೆ ಕೊಟ್ಟಿದ್ದಷ್ಟೇ. ಅವನು ಆ ಚಿತ್ರವನ್ನ ಬಿಡಿಸ್ಕೊಟ್ಟ. ಅದನ್ನ ನಮ್ಮ ಪ್ರಕಾಶಕರಿಗೆ ಕೊಟ್ಟಾಗ ತುಂಬಾ ಚೆನ್ನಾಗಿದೆ, ಇದನ್ನ ಮಾಡೋಣ ಅಂತ ಹೇಳಿ ಅದನ್ನ ಮಾಡಿಕೊಟ್ರು. ಹೀಗಾಗಿ ಅವನ 6ನೇ ಕ್ಲಾಸಿನ ಒಂದು ಚಿತ್ರ ನನ್ನ ಪುಸ್ತಕದ ಮುಖಪುಟಕ್ಕೆ ಬಂದಿದೆ. ಈಗ ಕೆಲವೊಂದು ಪುಸ್ತಕಗಳಿಗೆ ಆತ ಮುಖಪುಟವನ್ನ ರಚಿಸಿದ್ದಾನೆ. ನಿಮ್ಮ ಕುಟುಂಬ ಎಲ್ಲ ರೀತಿಯಿಂದ ಒಂದು ಸಮಾಜಕ್ಕೆ ಒಂದು ಏನಾರು ಕೊಡುಗೆ ಕೊಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ನಿಂತಿದ್ದಾರೆ, ಖುಷಿ ಆಗುತ್ತೆ. ತಮ್ಮ ಒಂದು ಹವ್ಯಾಸದ ಜೊತೆಯಲ್ಲಿ ತಾವು ಕರಾವಳಿ ಪ್ರದೇಶದಲ್ಲಿರೋರು ಅಂತ ಹೇಳ್ತಿದ್ರಿ. ಹಾಗಾಗಿಯೇ ಸೀಬರ್ಡ್ ನಿರಾಶ್ರಿತರ ಕಾಲೋನಿಯಲ್ಲಿ ತಾವು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ರಿ ಅಂತ ಹೇಳಿದ್ರಿ. ಏನಿದು ಸೀಬರ್ಡ್ ನಿರಾಶ್ರಿತರ ಕಾಲೋನಿ? ಇದ್ರ ಬಗ್ಗೆ ಹೆಚ್ಚು ವಿಚಾರವನ್ನು ತಿಳಿಸ್ಕೊಡಿ. ಖಂಡಿತ. ಸೀಬರ್ಡ್ ನಿರಾಶ್ರಿತರ ಕಾಲನಿ ಅಂತಂದ್ರೆ, ನಾವೀಗ ನೇವಲ್ ಬೇಸ್ ಇದೆ ಅಲ್ಲ, ಏಷ್ಯಾದ ಅತಿ ದೊಡ್ಡ ನೇವಲ್ ಬೇಸ್ ಅನ್ನೋದು ನಮ್ಮ ಕಾರವಾರದ ಸೀಬರ್ಡ್ ಏರಿಯಾಕ್ಕಿದೆ. ನೇವಲ್ ಬೇಸಿಗೆ ಅತಿ ದೊಡ್ಡ ನೇವಲ್ ಬೇಸ್ ಅಂದ ತಕ್ಷಣ ಸಹಜವಾಗಿ ನಿರಾಶ್ರಿತರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಕಾರವಾರದಿಂದ ಅಂಕೋಲಾದವರೆಗೆ ಅದು ವ್ಯಾಪಿಸ್ಕೊಂಡಿರೋದ್ರಿಂದ ಕಾರವಾರದ ಬಹುತೇಕ ಪ್ರದೇಶಗಳು, ಸಮುದ್ರ ತೀರದ ಬಹುತೇಕ ಪ್ರದೇಶಗಳು ಮತ್ತು ಅಂಕೋಲಾದ ಬಹುತೇಕ ಪ್ರದೇಶಗಳು ಈ ಸೀಬರ್ಡ್ಗೆ ಒಳಪಟ್ಟಿವೆ. ಮತ್ತು ಅಲ್ಲಿ ಸಮುದ್ರ ತೀರದಲ್ಲಿರುವಂತಹ ಮೀನುಗಾರರನ್ನ ಬೇರೆ ಕಡೆ ಎತ್ತಂಗಡಿ ಮಾಡಿದ್ದಾರೆ. ಅಲ್ಲಿ ಅವರದ್ದು ಸಮಸ್ಯೆ ಏನು ಅಂತಂದ್ರೆ, ಪಾಪ ಬಡವರು ಏನೋ ಅನುಕೂಲ ಆಗತ್ತೆ ಅನ್ನೋ ಕಾರಣಕ್ಕೆ ತಂದೆ ತಾಯಿ ಮಗ ಸಪ್ರೇಟ್ ಆಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ರು. ನಿರಾಶ್ರಿತರಾಗಿ ಹೋಗುವಾಗ ಒಂದೊಂದು ರೇಷನ್ ಕಾರ್ಡ್ನವರಿಗೆ ಒಂದೊಂದು ಏರಿಯಾ ಅಂತ ಕೊಟ್ಬಿಟ್ರು. ಹೀಗಾಗಿ ಕೆಲವರು ಒಂದು ನಿರಾಶ್ರಿತರ ಏರಿಯಾದಲ್ಲಿ, ಇನ್ನು ಕೆಲವರು ಮತ್ತೊಂದು ನಿರಾಶ್ರಿತರ ಏರಿಯಾದಲ್ಲಿ ಒಂದೇ ಕುಟುಂಬದವರು ಹಂಚೋಗಿದ್ದಾರೆ. ನನ್ನ ಬಿಕ್ಕೆಹಣ್ಣು ಸಂಕಲನದಲ್ಲಿ ಕೂಡ ನಿರಾಶ್ರಿತರ ನೇವಲ್ ಬದುಕಿನ ಕುರಿತು ಒಂದೆರಡು ಕತೆ ಇದೆ. ಒಂದು ಕತೆ, ಮೊದಲನೇ ಕತೆನೇ ಅದು
ನೇವಲ್ನಿಂದ ಆದ ಅನುಕೂಲ ಮತ್ತನ್ನು ಹೇಳುತ್ತೆ, ಅನಾನುಕೂಲವನ್ನು ಕೂಡ ಹೇಳುತ್ತೆ. ಆ ಆ ಪ್ರದೇಶದ ಮಕ್ಕಳು, ಮೀನುಗಾರರ ಮಕ್ಕಳು ಅವರು ಸಮುದ್ರವನ್ನೇ ನಂಬಿದ್ಕೊಂಡಂಥ ಮಕ್ಕಳು. ಈಗಲೂ ಕೂಡ ಕೆಲವೊಬ್ಬರಿಗೆ ನಾವು ಓದ್ರಿ ಅಂತ ಹೇಳಿದ್ರೆ ಸಮುದ್ರ ಬತ್ತೋಗೋದಿಲ್ಲ ಟೀಚರ್ ಅನ್ನುವಷ್ಟು ಅವರು ಸಮುದ್ರಕ್ಕೆ ಅಂಟ್ಕೊಂಡಿದ್ದಂತಹ ಮಕ್ಕಳು ಅವರು. ಅಂತಹ ಮಕ್ಕಳು ಆ ಏರಿಯಾದಿಂದ ಶಿಫ್ಟ್ ಆಗಿ ನಿರಾಶ್ರಿತರ ಕಾಲನಿಗಳಲ್ಲಿ ಮಾಡಿದಂಥ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದೇನೆ. 10 ವರ್ಷ ಹಾರವಾಡದ ಶಾಲೆಯಲ್ಲಿ, ಇನ್ನು 10 ವರ್ಷ ಈಗ ಪ್ರಸ್ತುತ ಚಿತ್ತಾಕುಲ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಿಮ್ಮ ಈ ಎಲ್ಲ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಸಾಹಿತ್ಯದ ಆಸಕ್ತಿ, ಯಾಕೆ ಅಂತ ಹೇಳಿದ್ರೆ ಆಸಕ್ತಿಯೇ ಇಲ್ಲದಂತಹ ಮಕ್ಕಳಲ್ಲಿ, ಯಾಕೆ ಅಂದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಿದ್ರೆ ಸಾಕು ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆ ಮಕ್ಕಳಲ್ಲಿ ಶಿಕ್ಷಣದ ಮಹತ್ವವನ್ನ, ಹಾಗೆ ಅಕ್ಷರವನ್ನ ಅವರ ಬದುಕಿಗೆ ನೀಡೋದ್ರ ಮೂಲಕ ಅವರ ಭವಿಷ್ಯವನ್ನ ರೂಪಿಸ್ತಾ ಇದ್ದೀರಿ. ಜೊತೆಯಲ್ಲಿ ನಿಮ್ಮ ಹವ್ಯಾಸ, ಪುಸ್ತಕಗಳನ್ನ ಬಿಟ್ಟು ಕಾರವಾರದವರು ಸಮುದ್ರ ತೀರದಲ್ಲಿ ವಾಸ ಮಾಡೋರು ಇನ್ನೊಂದು ವಿಶೇಷವಾಗಿರುವಂತ ಆಸಕ್ತಿ ಇದೆಯಂತೆ, ಏನದು ನೀವೇ ಹೇಳ್ಬೇಕು. ನಾನು ಮೊದಲು ಕೆಲಸ ಮಾಡ್ತಾ ಇದ್ದಂಥ ಪ್ರದೇಶ ಹಾರವಾಡ ಸರ್ಕಾರಿ ಪ್ರೌಢಶಾಲೆ. ಅದು ಅಲ್ಲಿಯ ಮಕ್ಕಳಿಗೆ ಹೇಳಿದ ತಕ್ಷಣ ಅವ್ರು ಹೇಳೋದು ನನಗೆ ತಂದುಕೊಡೋರು ಸಮುದ್ರದ ಕಪ್ಪೆ ಚಿಪ್ಪುಗಳನ್ನು, ತುಂಬ ಕಪ್ಪೆ ಚಿಪ್ಪುಗಳನ್ನು, ಶೆಲ್ಸನ್ನು ತಂದುಕೊಡ್ತಿದ್ರು. ಅದೊಂದು ನನಗೆ ಹಾಬಿ ಆಗಿಬಿಡ್ತು. ಅದು ಶೆಲ್ಸಿಂದ ಚಂದದ ಇದನ್ನು ಮಾಡುವಂಥದ್ದು, ಪೆನ್ ಸ್ಟ್ಯಾಂಡು ಮತ್ತು ಡೆಕೋರೇಷನ್ಗಳನ್ನು ಮಾಡುವಂಥದ್ದು. ನಮ್ಮ ಮನೆಗೆ ಬಂದ ಬಹಳಷ್ಟು ಜನರಿಗೆ ನಾನು ಶಂಖ ಮತ್ತು ಶಂಖದಿಂದ ಮಾಡಿದ ಪೆನ್ ಸ್ಟ್ಯಾಂಡು ಮತ್ತು ಶಂಖದ ಡೆಕೋರೇಷನ್ ಇದನ್ನು ಕೊಟ್ಟಿದ್ದೇನೆ. ಅಲ್ಲಿಯ ಮಕ್ಕಳು ತುಂಬ, ಅಂದರೆ ಕೆಲವೊಂದು ಸಮುದ್ರ ತೀರದಲ್ಲಿ ತುಂಬ ಶೆಲ್ಸ್ಗಳು ಬೀಳ್ತವೆ, ಚಿಪ್ಪುಗಳು, ಶಂಕುಗಳು. ಈಗ ಕೆಲಸ ಮಾಡುವಲ್ಲಿ ಅಷ್ಟೇನು ಶಂಕುಗಳು ಬೀಳೋದಿಲ್ಲ. ಹೀಗಾಗಿ ಅಲ್ಲಿಯ ಮಕ್ಕಳು ತುಂಬಾನೇ ತಂದು ಕೊಡ್ತಾ ಇದ್ರು. ಅದನ್ನ ಆ ಮಕ್ಕಳಿಗೆ SUPW ಸಮಯದಲ್ಲಿ ಆ ಮಕ್ಕಳಿಗೆ ಈ ಶಂಖದ ಇದನ್ನ ಮಾಡ್ಕೊಡೋದನ್ನ ಹೇಳ್ಕೊಡ್ತಿದ್ದೆ. ಅದು ನನಗೂ ರೂಢಿ ಆಯ್ತು. ಹೀಗಾಗಿ ಆ ಶಂಖಗಳನ್ನ ಒಂದು ಕಲಾಕೃತಿಯನ್ನಾಗಿ ಮಾಡೋದಕ್ಕೆ ಅದನ್ನ ಹಾಬಿಯಾಗಿ ಮಾಡ್ಕೊಂಡೆ. ನಿಜವಾಗ್ಲೂ ಹೇಗೆ ಸಮಯನ ನೀವು ನಿಭಾಯಿಸ್ತೀರಿ ಅಂತ ನಂಗೆ ಯೋಚನೆ ಆಗುತ್ತೆ. ನಿಮ್ ಇನ್ನೊಂದು ವಿಶೇಷವಾಗಿರುವಂತಹ ಪುಸ್ತಕ ನನ್ನ ಕೈಲಿದೆ, ಎಲ್ಲೆಗಳ ಮೀರಿ ಅಂತ ಹೇಳಿ. ಎಲ್ಲೆಗಳ ಮೀರಿ ಈ ಪುಸ್ತಕ ಪಾಶ್ಚಾತ್ಯ ಲೇಖಕಿಯರ ಕುರಿತು ತಾವು ಬರೆದಿದ್ದೀರಿ. ಹೇಳಿ, ಇದಕ್ಕೆ ಎಷ್ಟು ಅಧ್ಯಯನ ಮಾಡಿದ್ರಿ, ಎಲ್ಲಿಂದ ವಿಚಾರವನ್ನ ಕಲೆ ಹಾಕಿದ್ರಿ, ಈ ಆಲೋಚನೆಗೆ ಏನ್ ಕಾರಣ? ನಿಜ ಹೇಳಬೇಕು ಅಂತಂದ್ರೆ MA ಓದುವಾಗ ಪಾಶ್ಚಾತ್ಯ ಲೇಖಕಿಯರ ಬಗ್ಗೆ ಓದ್ತೀವಿ. ಒಂದು ಇದಂತಂದ್ರೆ ನನ್ನ BEd ಮುಗಿದ ತಕ್ಷಣ ನನಗೆ ಮದುವೆ ಆಯಿತು. ಮದುವೆ ಆಗಿ 2 ತಿಂಗಳಲ್ಲೇ ಜಾಬ್ ಕೂಡ ಆಯಿತು. ಅದರ ನಂತರ ನಾನು MA ಮಾಡಿದ್ದು. 2 MA, ಕನ್ನಡ MA ಮತ್ತು ಇಂಗ್ಲಿಷ್ MA ಎರಡನ್ನು ಕೂಡ ಮಾಡಿದ್ದು ಮದುವೆಯ ನಂತರ. ಆ ಸಮಯದಲ್ಲಿ ಇಂಗ್ಲಿಷ್ ಲೇಖಕಿಯರನ್ನು ಓದ್ತಾ ಇದ್ದೆ. ಹೀಗಾಗಿ ಆ ಆಸಕ್ತಿ ಇಂಗ್ಲಿಷ್ ಲೇಖಕಿಯರ ಕುರಿತಾದ, ಬಹುಶಃ ನಾವು ಅಂದ್ಕೊಂಡ ಹಾಗೆ ಇಂಗ್ಲಿಷ್ ಲೇಖಕಿಯರು ನಮ್ಮ ಭಾರತೀಯ ಲೇಖಕಿಯರ ಹಾಗೆ ತುಂಬ ಕಂಫರ್ಟೇಬಲ್ ಲೆವೆಲಲ್ಲಿ ಕುತ್ಕೊಂಡು ಬರೆಯುವಂಥವ್ರಲ್ಲ. ಅವರು ಬೇರೆನೇ ನೆಲೆಗಟ್ಟಲ್ಲಿ, ಒಂದು ನಾವೀಗ ಬೋಧಿಲೇರ್ನನ್ನ ಉದಾಹರಿಸ್ತೇವೆ ಪುರುಷ ಲೇಖಕರಲ್ಲಿ. ಅವನು ತನ್ನ ಕಾವ್ಯಕ್ಕೋಸ್ಕರ ಕುಡಿತಾ ಇದ್ದ, ವ್ಯಭಿಚಾರ ಮಾಡ್ತಾ ಇದ್ದ ಅನ್ನುವಂಥದ್ದು. ಮಹಿಳೆಯರಲ್ಲಿ ಕೂಡ ಅಂಥದ್ದೇ ಒಂದು ಮನೋವೃತ್ತಿ ಇದೆ ಪಾಶ್ಚಾತ್ಯ ದೇಶಗಳಲ್ಲಿ. ತಮ್ಮ ಕಾವ್ಯಕ್ಕೋಸ್ಕರ, ತಮ್ಮ ಬರವಣಿಗೆಗೋಸ್ಕರ ತಮ್ಮನ್ನ ತಾವು ಪೂರ್ತಿಯಾಗಿ ಅರ್ಪಿಸ್ಕೊಳ್ಳುವಂಥವ್ರು. ಮೇರಿ ಕೀಟ್ಸ್ನ ಪತ್ನಿ ಮೇರಿ ಕೀಟ್ಸ್, ಅವಳ ತಾಯಿ ಓಲ್ಸ್ಟೋನ್ ಕ್ರಾಫ್ಟ್ ಕೂಡ ಅಂಥವಳು. ಅವರದ್ದೆಲ್ಲ ಜೀವನ ಚರಿತ್ರೆಯನ್ನ ಓದ್ತಾ ಇರುವಾಗ ನಾವು ಬರೀ ಪುರುಷ ಲೇಖಕರನ್ನ ಹೇಳ್ತಾ ಹೋಗ್ತೀವಿ, ಬೋಧಿಲೇರ್ನಂಥವ್ರನ್ನ ಉದಾಹರಿಸ್ತಾ ಹೋಗ್ತೀವಿ. ಈ ಲೇಖಕಿಯರು ಯಾಕೆ ಕನ್ನಡಕ್ಕೆ ಓದುಗರಿಗೆ ಅಥವಾ ಕನ್ನಡದ ಪ್ರಥಮ ಓದುಗರಿಗೆ, ನಾನು ಇದನ್ನ ತುಂಬಾ ಸೀರಿಯಸ್ ಆಗಿ ವಿದ್ವಾಂಸರ ಲೆವೆಲ್ನಲ್ಲಿ ಅಂತಲ್ಲ, ಸುಮ್ಮನೆ ಪರಿಚಯಾತ್ಮಕವಾಗಿ ಕನ್ನಡದ ಲೇಖಕಿಯರಿಗೆ ಅದನ್ನ ನೀಡಿದ್ದೇನೆ. ಹೀಗಾಗಿ ಆ ಪುಸ್ತಕ ಮೊದಲ ಇಂಗ್ಲಿಷ್ ಸಾಹಿತ್ಯವನ್ನ ಅಧ್ಯಯನ ಮಾಡುವಂತಹ ಮೊದಲ ಯುವ ತಲೆಮಾರಿಗೆ ತುಂಬಾ ಅನುಕೂಲ ಅಂತ ನಾನು ಅಂದ್ಕೋತೇನೆ. ಅದಕ್ಕೆ ನನ್ನ ಒಂದು ಹೆಚ್ಚಿನ ವಿಷಯ ತಗೊಂಡಿದ್ದು, ಈಗೆಲ್ಲದು ಸಾಮಾನ್ಯ ಗೂಗಲ್ನಿಂದ ತಗೊಂಡಿರ್ತೇವೆ. ಅದರ ಜೊತೆಗೆ ನನ್ನ MA ಅಧ್ಯಯನದ ಅಂಶಗಳು ಕೂಡ ಹೌದು. ಅದರ ಜೊತೆಗೆ ನನಗೆ ಆ ಲೇಖಕಿಯರಿಗೆ, ಇಂತಿಂಥ ಲೇಖಕಿಯರ ಕುರಿತು ಬರಿಬಹುದು ಅನ್ನೋದನ್ನ ನನ್ನ ಗುರುಗಳಾದಂಥ BL ರಾಜು ಸರ್ ಕಳಿಸಿದ್ರು ಲೀಸ್ಟನ್ನ. ಹೀಗಾಗಿ ಅದನ್ನ ಇಟ್ಟುಕೊಂಡು ಯಾರನ್ನ ಬರಿಬಹುದು ಅನ್ನೋ ಇದನ್ನ ನೋಡ್ಕೊಂಡು ಬರಿತಾ ಹೋದೆ. ನಿಮ್ಮ ಮತ್ತೊಂದು ಪ್ರಬಂಧ ಬರಹಗಳು ಕಡಲು ಕಾನನದ ನಡುವೆ. ಇದು ಬಹುಶಃ ಉತ್ತರ ಕರ್ನಾಟಕದ ಜನತೆ ಹೇಗೆ ಬದುಕ್ತಾರೆ, ಅವರ ಬದುಕಿನ ಶೈಲಿ ಹೇಗಿದೆ, ಅಲ್ಲಿನ ಪ್ರದೇಶ ಹೇಗಿದೆ, ವಾತಾವರಣ ಹೇಗಿದೆ, ವಿಶೇಷವಾದಂತಹ ತಾಣಗಳ್ಯಾವುದು, ಅದೆಲ್ಲವನ್ನ ಕೂಡ ತಿಳಿಸೇಳುತ್ತೆ. ಯಾರಾದರೂ ಉತ್ತರ ಕರ್ನಾಟಕದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಇದೊಂದು ಪುಸ್ತಕ ಓದಿದ್ರೆ ಸಾಕು. ಇದಕ್ಕೆ ಪ್ರೇರಣೆ ಯಾರು?
ಉತ್ತರ ಕನ್ನಡ, ಉತ್ತರ ಕರ್ನಾಟಕ ಅಲ್ಲ, ಉತ್ತರ ಕನ್ನಡದ ತುಂಬ ಆಳವಾದಂತಹ ಅಧ್ಯಯನ ಅಲ್ಲಿದೆ. ಉತ್ತರ ಕನ್ನಡದ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಇದೆ. ಉತ್ತರ ಕನ್ನಡದ ಬಹುತೇಕ ಜಲಪಾತಗಳ ಬಗ್ಗೆ ವಿವರಣೆ ಇದೆ. ಹೆಚ್ಚಿನ ಉತ್ತರ ಕನ್ನಡದ ಜನಜೀವನದ ಬಗ್ಗೆ ಅಲ್ಲಿ ಇದಿದೆ. ಆ ಪುಸ್ತಕವನ್ನು ಬರೆಯುವಾಗ ಅದನ್ನು ಸಂಯುಕ್ತ ಕರ್ನಾಟಕಕ್ಕೆ ಅಂಕಣವಾಗಿ ಬರಿತಾ ಇದ್ದೆ. ಇನ್ನೇನು ಮುಂದಿನ ವಾರಕ್ಕೆ ಯಾವುದು ಅಂಕಣ ಸಿಗೋದಿಲ್ಲ ಅಂತೆಲ್ಲ ಯೋಚನೆ ಮಾಡಿದಾಗ ಅಲ್ಲಿ ವಿಜ್ಞಾನ ಪ್ರಾಧಿಕಾರ ವಿಜ್ಞಾನದ ಕೇಂದ್ರದಲ್ಲಿ ವಿ.ಎನ್. ನಾಯ್ಕ್ ಅಂತ ಇರ್ತಾ ಇದ್ರು. ಅವ್ರ ಹತ್ರ ಹೋಗಿ ಕೂತ್ಕೊಂಡು ಈ ವಾರದ ಅಂಕಣಕ್ಕೆ ಏನಾದರೂ ವಿಷಯ ಕೊಡು ಅಂತ ಅವ್ರಿಗೆ ಹೇಳ್ತಿದ್ದೆ. ಅವರು ಸಮುದ್ರದ ಬಗ್ಗೆ, ಅವರು ಇದು ವಿಜ್ಞಾನಿ ಅವರು, ಅಲ್ಲಿ ಇದನ್ನ ಹೇಳ್ತಾ ಇದ್ರು, ಈ ಸಮುದ್ರದ ಬಗ್ಗೆ ನೀನು ಹೀಗೆ ಬರಿಬಹುದು, ಈ ರೀತಿಯಾಗಿ ಅಂಕಣವನ್ನ ಬರಿಬಹುದು ಅಂತ ಹೇಳ್ತಾ ಇದ್ರು. ಅದರ ಜೊತೆಗೆ ಉತ್ತರ ಕನ್ನಡದ ಹಿರಿಯ ಕವಿ ಗೋಪಾಲಕೃಷ್ಣ ನಾಯ್ಕ್ ಕೂಡ ಇದನ್ನ ಬರೆದಿದ್ದಾರೆ. ಅದನ್ನ ಇಟ್ಟುಕೊಂಡು ನಾನು ಅಲ್ಲಿಯ ಸ್ಥಳಗಳ ಬಗ್ಗೆ, ಅಲ್ಲಿ ಬಹುತೇಕ ಸ್ಥಳಗಳು, ಹೊರಗಿನವರಿಗೆ ಗೊತ್ತಿಲ್ಲದೆ ಇದ್ದಂಥ ಬಹುತೇಕ ಸ್ಥಳಗಳ ಬಗ್ಗೆ ಅಧ್ಯಯನ ಪೂರ್ಣವಾದಂಥ ಲೇಖನ ಇದೆ ಅದು. ನಿಮ್ಮ ಬಹಳಷ್ಟು ಈ ಅದ್ಭುತವಾದಂತಹ ಪ್ರಯತ್ನಗಳಿಗೆ ನಿಮಗೆ ಕನ್ನಡ ಸಾಹಿತ್ಯ ಪರಿಷತ್ ಕೊಡುವಂತಹ ಅತ್ಯುತ್ತಮವಾದಂತಹ ಪ್ರಶಸ್ತಿಗಳಲ್ಲಿ ಒಂದು ಅಂತ ಹೇಳಿದ್ರೆ ಶ್ರೀ ವಿಜಯ ಪ್ರಶಸ್ತಿ ಬಂದಿದೆ, ಎಂ.ಕೆ. ಇಂದಿರಾ ಪ್ರಶಸ್ತಿ ಬಂದಿದೆ, ಬೇಂದ್ರೆ ಯುವ ಕವಿ ಪ್ರಶಸ್ತಿ ಬಂದಿದೆ, ಅಮ್ಮ ಪ್ರಶಸ್ತಿ ಬಂದಿದೆ, ಇನ್ನು ಅನೇಕ ಪ್ರಶಸ್ತಿಗಳು ಬಂದಿದೆ. ಇವೆಲ್ಲವೂ ನಿಮ್ಮ ಜವಾಬ್ದಾರಿಯನ್ನ ಇಮ್ಮಡಿಗೊಳಿಸ್ತು ಅಂತ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದು, ಅದು ಈ ಪ್ರಶಸ್ತಿ ತಗೊಳ್ಳೋದು ನಮ್ಮ ಜವಾಬ್ದಾರಿಯನ್ನ ಯಾವತ್ತೂ ಹೆಚ್ಚು ಮಾಡತ್ತೆ. ಅದರಲ್ಲೂ ಕೂಡ ಈ ಕನ್ನಡ ಸಾಹಿತ್ಯ ಪರಿಷತ್ತು ನೀಡುವಂತಹ ಶ್ರೀ ವಿಜಯ, ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ 2ನೇ ದೊಡ್ಡ ಪ್ರಶಸ್ತಿ ಅಂತ ಪರಿಗಣಿಸಲ್ಪಟ್ಟಿದೆ. ಅದನ್ನ ನಾನು ಮಿತ್ರ ಚಿದಾನಂದ್ ಸಾಲಿ ಅವರು, ನಾನು ಈಗಾಗಲೇ ಗಜಲ್ ಬಗ್ಗೆ ಹೇಳುವಾಗ ಅವ್ರದ್ದು ಹೇಳಿದೆ, ಅವರ ಜೊತೆ ಅದನ್ನ ಶೇರ್ ಮಾಡ್ಕೊಂಡಿದ್ದು. ನಿಜಕ್ಕೂ ಆ ಪ್ರಶಸ್ತಿ ನನಗೆ ತುಂಬ ಖುಷಿ ನೀಡಿದಂಥದ್ದು. ಮೊದಲನೇ ಕಾರಣ ಏನು ಅಂತಂದರೆ, ನಮ್ಮ ಉತ್ತರ ಕನ್ನಡದ, ನಮ್ಮ ಕಾರವಾರ ಉತ್ತರ ಕನ್ನಡದ ಲೇಖಕರು ಹೊರಗಿನ ಪ್ರಪಂಚಕ್ಕೆ ತೆರೆದುಕೊಳ್ಳೋದು ತುಂಬ ಕಡಿಮೆ. ದಿನಕರ್ ದೇಸಾಯಿ ಇರ್ಬೋದು, ಗೌರೀಶ್ ಕೈಕಿಣಿ ಅಂತವ್ರು ಇರಬಹುದು, ಅಲ್ಲಿಯೇ ಇದ್ದಂತಹ ಬಹುತೇಕ ಲೇಖಕರು, ಸಾಹಿತಿಗಳು ಹೊರ ಜಗತ್ತಿಗೆ ಅಷ್ಟಾಗಿ ಪರಿಚಯ ಆಗೋದಿಲ್ಲ. ನಾವು ಯಾವಾಗಲೂ ಅಂತೇವೆ, ದಿನಕರ್ ದೇಸಾಯಿ ಅವರಾಗಲಿ, ಗೌರೀಶ್ ಕೈಕಿಣಿ ಅವರಾಗಲಿ ಹೊರಗೆ ಎಲ್ಲಾದರೂ ಇದ್ರೆ, ಈಗ ಜಯಂತ್ ಕೈಕಿಣಿ ಅವರು ಹೇಗೆ ಎಷ್ಟು ಪ್ರಸಿದ್ಧಿ ಪಡೆದ್ರು, ಅವ್ರು ಹೊರಗೆ ಹೋಗಿದ್ರಿಂದ, ಒಂದ್ ವೇಳೆ ಅವರ ತಂದೆ ಗೌರೀಶ್ ಕೈಕಿಣಿ ಹೊರಗೆ ಹೋಗಿದ್ರೆ ಮತ್ತೂ ಹೆಚ್ಚು ಪ್ರಸಿದ್ಧಿಯನ್ನ ಪಡಿತಿದ್ರು ಅಂತ ನಾವು ಅಂದ್ಕೋತೇವೆ. ಉತ್ತರ ಕನ್ನಡದಲ್ಲಿ ತೆರೆದುಕೊಳ್ಳೋದಕ್ಕೆ ಅಥವಾ ಅವಕಾಶಗಳಿಗೆ ಸೀಮಿತ ಅವಕಾಶ ಇರೋದ್ರಿಂದ ಹೆಚ್ಚು ತೆರೆದುಕೊಳ್ಳೋದಿಲ್ಲ. ಆ ಪ್ರಶಸ್ತಿ ನನಗೆ ಅಂಥದ್ದೊಂದು ಕೊರತೆಯನ್ನ ನೀಗಿಸ್ತು ಅಂತ ಅನ್ನಿಸ್ತದೆ. ಹೀಗಾಗಿ ನನಗೆ ಅದು ತುಂಬಾ ತೃಪ್ತಿ ನೀಡಿದಂತಹ, ತುಂಬಾ ಖುಷಿ ಕೊಟ್ಟಂತಹ ವಿಷಯ. ತಾವು ಕವನಗಳನ್ನ ಬರಿತಿರ್ತೀರಿ, ಅಂಕಣಗಳನ್ನ ಬರಿತಿರ್ತೀರಿ, ಕಥಾ ಸಂಕಲನವನ್ನ ಬಿಡುಗಡೆ ಮಾಡಬೇಕು ಅಂತ ಬಂದಾಗ ನಿಮ್ಮನ್ನ ನೀವು ಹೇಗೆ ತಯಾರಿ ಮಾಡ್ಕೊಂಡ್ರಿ? ನನ್ನ ಕೈಯಲ್ಲಿ ಚಿತ್ತ ಚಿತ್ತಾರ ಅನ್ನೋ ಕಥಾ ಸಂಕಲನದ ಪುಸ್ತಕ ಇದೆ. ಈ ಪುಸ್ತಕದ ಹಿಂದೆ ಬಹಳಷ್ಟು ಕಥೆಗಳಿದೆ ಅಂತ ಹೇಳ್ತಾ ಇದ್ರಿ, ಹೇಳಿ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಕವನಗಳನ್ನ ಬರೆಯೋದು ಮನಸ್ಸಿನಲ್ಲಿ ಅದನ್ನ ಯೋಚನೆ ಮಾಡ್ಕೊಂಡಿರ್ತೇವೆ. ಅದು ಒಂದು ಇಷ್ಟಕ್ಕಾದ ನಂತರ ಈ ಕವನವನ್ನ ಬರಿಬಹುದು ಅನ್ನೋ ಇದಿಟ್ಕೊಂಡು ಕವನವನ್ನ ಬರೆದು ಮುಗಿಸ್ತೇವೆ. ಕತೆ ಹಾಗಲ್ಲ. ನಾನು ಬಾಲ್ಯದಲ್ಲಿ ಕಂಡಂತ ಘಟನೆಗಳು ಅಥವಾ ಅನುಭವಗಳು ಎಷ್ಟೋ ಸಲ ನಂತರ ಈಗ ಅದನ್ನ ಇದೊಂದು ಕತೆ ಆಗಬಹುದು ಅಂತ ಅನ್ಸುತ್ತೆ. ಆದ್ರೆ ಯಾವತ್ತು ಕತೆ ಆಗ್ಬಹುದು ಅಂತ ಯೋಚನೆ ಮಾಡಿದ್ದು ಕತೆ ಆಗ್ಬಿಡೋದಿಲ್ಲ. ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಬೇಕು. ತನ್ನ ನೇವಲ್ ಕತೆ ಬಹುತೇಕ ನಾನು ಸೀಬರ್ಡ್ ಏರಿಯಾದ ಕತೆಗಳು ಅಂತ ಹೇಳಿದೆ. ಹಾಗೆ ಚಿತ್ತ ಚಿತ್ತಾರದಲ್ಲಿರುವಂತಹ ಕತೆಗಳು, ಹೆಚ್ಚಿನ ಕತೆಗಳು ಹೊಸ ಬದುಕಿನಲ್ಲಿರುವಂತಹ ಈಗಿನ ವರ್ತಮಾನದ ಸಾಮಾಜಿಕ ತಲ್ಲಣಗಳು, ಮಹಿಳೆಯರು ಎದುರಿಸುವಂತಹ ಸಾಮಾಜಿಕ ತಲ್ಲಣಗಳು. ಅದರ ಮುನ್ನುಡಿಯನ್ನ ಬರೆದಂತಹ ಸೀತಾರಾಮ್ ಸರ್ ಹೇಳ್ತಾ ಇದ್ರು, ಅದರಲ್ಲಿನ ಒಂದು ಕತೆ ಹೇಗೆ ಹೆಣ್ಣನ್ನ ಎಷ್ಟು ಸ್ವತಂತ್ರಳು, ಎಷ್ಟು ಸಾಮಾಜಿಕವಾಗಿ ತೆರ್ಕೊಂಡಿದ್ದಾಳೆ ಅಂತಂದ್ರೂ ಕೂಡ ಒಂದು ಗುಪ್ತವಾದ ಕಣ್ಣಿಟ್ಕೊಂಡು ಸ್ತ್ರೀಯನ್ನ ನೋಡ್ತಾ ಇರ್ತದೆ ಅನ್ನೋದು ತುಂಬಾ ಚೆನ್ನಾಗಿ ಬರ್ದಿದ್ದೀರಿ ಅಂತ ಹೇಳಿ. ನಮ್ಮ ಸುತ್ತಮುತ್ತಲಿನ ಘಟನೆಗಳೇ ಮನಸ್ಸಿನಲ್ಲಿ ಹೆಪ್ಪುಗಟ್ಟಿ ಆನಂತರ ಕತೆಗಳಾಗೋದು ಅಂತ ನನಗನ್ನು. ಮತ್ತೊಮ್ಮೆ ನಿಮ್ಮ ಗಜಲ್ ಪಯಣದ ಬಗ್ಗೆ ಬಂತು ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು ಅದ್ಭುತವಾಗಿರುವಂತಹ ಗಜಲ್ ಜುಗಲ್ ಬಂದಿದೆ, ನನ್ನ ದನಿಗೆ ನಿನ್ನ ದನಿಯು. ನಿಮ್ಮ ಗಜಲ್ ಕವನ ಸಂಕಲನಗಳಲ್ಲಿ ಇದು ಅತ್ಯಂತ ಎಲ್ಲರ ಮನಸ್ಸನ್ನ ಗೆದ್ದಂತಹ ಗಜಲ್ ಕವನ. ಇದನ್ನ ಒಂದು ಕವನವನ್ನ ಓದಬಹುದಾ? ಖಂಡಿತ.
ಆ, ಈ ಜುಗಲ್ಲು ಅಂದ್ರೆ ಇಬ್ರು ಬರೆದಿರುವಂಥದ್ದು, ನಾನು ಮತ್ತು ಗಿರೀಶ್ ಚಕಾಪುರಿ ಅವರು ಸೇರಿ. ಆ, ಅದು ಇಡೀ ಗಜಲ್ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಪ್ರಯತ್ನ, ಕನ್ನಡ ಗಜಲ್ ಕ್ಷೇತ್ರದಲ್ಲಿ ಒಂದೇ ರದೀಫ್ ಇಟ್ಕೊಂಡು ಇಬ್ರು ಬರೆದಿರುವಂತಹ ಪ್ರಯತ್ನದಲ್ಲಿ ತುಂಬಾ ಇದದು. ಅದರಲ್ಲಿ ನಾ ಒಂದು ಗಜಲ್ ಓದ್ತೇನೆ. ಈ ಗಜಲ್ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸ್ಕೊಂಡು ಜೊತೆಯಲ್ಲಿ ಕಥಾ ಸಂಕಲನಗಳು, ಕವನ ಸಂಕಲನಗಳು, ಹಾಗೆ ಅಂಕಣಗಳನ್ನ ಬರಿತಾ ಇನ್ನು ಬಹಳಷ್ಟು ನಿಮ್ಮ ಪುಸ್ತಕಗಳು ಕೂಡ ಅಚ್ಚಿಗೆ ತಯಾರಾಗಿದೆ ಅಂತ ಕೇಳ್ಪಟ್ವಿ. ಹಾಗೆ ಅದರೆಲ್ಲ ಜೊತೆಯಲ್ಲಿ ಈ ಗಜಲ್ನ ಇನ್ನೂ ಹೆಚ್ಚು ಬರೀರಿ, ಯಾಕೆಂದ್ರೆ ಅದು ಒಂದು ಹೊಸ ಪ್ರಯತ್ನ, ಹೊಸ ಮಟ್ಟದಲ್ಲಿ ಯುವಕರನ್ನ ಹಾಗೂ ಯುವ ಜನತೆಯನ್ನ, ಯುವ ಕವಿಗಳನ್ನ ಹುಟ್ಟಾಗೋದಕ್ಕೆ ಕಾರಣ ಆಯ್ತು ಅಂತ ಕೂಡ ಕೇಳ್ಪಟ್ವಿ. ಹೌದು, ಈ ಗಜಲ್ ಸಂಕಲನ ಅಂದ್ರೆ ಈ ನನ್ನ ದನಿಗೆ ನಿನ್ನ ದನಿಯು ಹೆಚ್ಚು ಗಜಲ್ ಪ್ರಿಯರಿಗೆ ತುಂಬಾ ಇಷ್ಟವಾದಂತ ಸಂಕಲನ ಅದು. ಅಂದ್ರೆ ಹೊಸ ಪ್ರಯೋಗ ಆಗಿರೋದ್ರಿಂದ, ಕನ್ನಡದ ಮಟ್ಟಿಗೆ ಇದು ಪ್ರಪ್ರಥಮ ಪ್ರಯೋಗ ಆಗಿರೋದ್ರಿಂದ ಅದು ಹೆಚ್ಚು ಜನರನ್ನ ಆಕರ್ಷಿಸ್ತು. ಬದುಕು ಹಾದಿ ಬದಲಿಸಿ ದಶಕ ಕಳೆದರೂ ನೀನು ಬರುವೆ ಎಂದು ಕಾದಿರುವೆ, ಬದಲಿಸಿದ ಪಥ ಹೊರಳಿದ ತಿರುವಿನಲ್ಲಿ ನೀನೊಮ್ಮೆ ಕಾಣಬಹುದೆಂದು ಕಾದಿರುವೆ, ಕಣ್ಣ ಬಿಂಬದ ಒಳಗೆ ಕಣ್ಣು ಮುಚ್ಚಾಲೆಯಾಡುತ್ತಿದೆ ಕಾಡುವ ಪ್ರತಿಬಿಂಬ, ಕಣ್ಣ ಬಿಂಬದ ಒಳಗೆ ಕಣ್ಣು ಮುಚ್ಚಾಲೆಯಾಡುತ್ತಿದೆ ಕಾಡುವ ಪ್ರತಿಬಿಂಬ, ಕಣ್ಣೆದುರು ಮಿಂಚಂತೆ ಮೂಡಿ ರಮಿಸುವ ಸೂಕ್ಷಣ ದೊರೆಯಬಹುದೆಂದು ಕಾದಿರುವೆ, ಬದುಕಿನ ಬಿರುಬಿಸಿಲಲ್ಲಿ ಬೆಂದು ಬೆಸವಳಿದಿದೆ ನಡು ಮಧ್ಯಾಹ್ನದ ಕನಸಲೋಕ, ಮುಂಜಾನೆಯ ಎಳೆ ಕಿರಣ ಹೊನ್ನ ಮಳೆಯಾಗಿ ಒಲವ ಸುರಿದೀತೆಂದು ಕಾದಿರುವೆ, ಎದೆಯ ಗಣಿಯೊಳಗೆ ಬೈತಿಟ್ಟ 100 ಭಾವನೆಗಳಿಗೆ ಪದ ಹೊಂದಿಸಲಾರೆ ಬಿಡು, ಎದೆಯ ಗಣಿಯೊಳಗೆ ಬೈತಿಟ್ಟ 100 ಭಾವನೆಗಳಿಗೆ ಪದ ಹೊಂದಿಸಲಾರೆ ಬಿಡು, ಎದೆ ಹೊಲಬು ನಿನ್ನಾಕಾರದಿ ಎದುರಾಗುವ ಅದ್ಭುತ ನೋಡಲೆಂದು ಕಾದಿರುವೆ, ಮಾತಿನಲ್ಲಿ ಹೇಳಲಾಗದ ಒತ್ತಡ ನಿನಗೂ ಇದೆ ಎಂಬುದು ತಿಳಿದಿದೆ ಸಾಕಿ, ನಿನ್ನ ಹುಬ್ಬಿನ ಚಿಕ್ಕ ಚಲನೆ ಸೂಚಿಸುವ ಆಹ್ವಾನ ಸಿಗುವುದೆಂದು ಕಾದಿರುವೆ, ಸಾಗರದ ಅಲೆಯೊಳಗಿದೆ ಕಾಲ ಕೆಳಗಿರುವ ಮರಳ ಕದ್ದೊಯ್ಯುವ ಕೆಟ್ಟ ಚಾಳಿ, ಸಾಗರದ ಅಲೆಗಳಿಗಿದೆ ಕಾಲ ಕೆಳಗಿರುವ ಮರಳ ಕದ್ದೊಯ್ಯುವ ಕೆಟ್ಟ ಚಾಳಿ, ಪರರ ಮನೆಯಿಂದ ಕದ್ದು ತಂದ ಗಿಡದಲ್ಲಿ ಹೂ ಅರಳುವುದೆಂದು ಕಾದಿರುವೆ, ಎಂದೂ ಬಳಸದ ಅಟ್ಟದ ಮೇಲಿರುವ ಕೋಣೆಯಲ್ಲೊಂದು ಹಳೆಯ ಬಾಟಲಿ ಇದೆ, ಎಂದೂ ಬಳಸದ ಅಟ್ಟದ ಬಾಟಲಿ ಇದೆ, ಸುರೆ ಹಳೆಯದಾದಷ್ಟು ರುಚಿ ಹೆಚ್ಚಿದ ಹುಳಿ ನಶೇರಿಸುವುದೆಂದು ಕಾದಿರುವೆ, ಬಂದು ಬಿಡು ಬಿಗುಮಾನ ಬೇಡ, ಬಂದು ಬಿಡು ಬಿಗುಮಾನ ಬೇಡ, ಸಿರಿಯ ಬದುಕು ಸಂಜೆಯ ಕತ್ತಲತ್ತ ಹೊರಳುತ್ತಿದೆ, ಸೂರ್ಯ ಮುಳುಗಿದ ಸೂಚನೆ ಇದೆ, ನೀನು ಬರುವ ಹಾದಿ ತೆರೆಯುವುದೆಂದು ಕಾದಿರುವೆ. ತುಂಬಾ ಚೆನ್ನಾಗಿದೆ. ಇವೆಲ್ಲದರ ಜೊತೆ ನಿಮಗೆ ಅಂಕಣ ಬರಿಬೇಕು ಅಂತಂದಾಗ, ಕತೆಗಳನ್ನ ಬರಿಬೇಕು ಅಂದಾಗ, ಅದರಲ್ಲೂ ಈ ಪತ್ರಿಕೆಗಳಿಗೆ ಬರೆಯುವಾಗ ಈ ದಿನ ಕೊಡಬೇಕು ಅಂತಿರುತ್ತೆ, ನಿಮಗೊಬ್ರು ಯಾವಾಗ್ಲೂ ಇರ್ತಾರೆ ಅಲಾರಂ ತರ ನಿಮಗೆ ನೆನಪು ಮಾಡೋರು, ಈ ದಿನ ನಿಮಗೆ ಕೊಡೋದಕ್ಕಿದೆ ಮರಿಬೇಡಿ ಅಂತ ಹೇಳ್ತಾರೆ. ಅವರ ಸಹಕಾರ ಇಲ್ಲದೆ ಹೋಗಿದ್ರೆ ಬಹುಶಃ ನಾನು ಈ ಕ್ಷೇತ್ರದಲ್ಲಿ ಇಷ್ಟು ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರಿ. ಯಾರವರು? ನನ್ನ ಹಸ್ಬೆಂಡ್ ಪ್ರವೀರ್ ನಾಯಕ್. ಅವರು ನನಗೆ ನಿಜಕ್ಕೂ ನೀವು ಹೇಳ್ದಾಗೆ ಒಂದು ರೀತಿ ಅಲಾರಾಮ್. ನಾನು ನಿಮ್ಗೆ ಅನ್ನಿಸ್ಬೋದು ನಾನು ತುಂಬಾ ಬರೀತಿದ್ದೇನೆ, ಓದ್ತೇನೆ ಅಂತ. ಮೂಲತಃ ನಾನು ಆಲಸಿನೇ. ಹೀಗಾಗಿ ಅವರು ಪ್ರತಿ ಸಲ ನಾನು ವಾರಕ್ಕೆ 3 ರಿಂದ 4 ಅಂಕಣ ಬರೀತಿದ್ದೆ, ಈಗ 3 ಅಂಕಣ ಬರೀತೇನೆ. ಅವರು ಯಾವಾಗಲೂ ಹೇಳೋದು, ಇವತ್ತು ಸೋಮವಾರ, ನಿನ್ನ ಈ ಅಂಕಣ ನಾಡ್ದು ಹೋಗ್ಬೇಕಲ್ವಾ, ಈ ಪತ್ರಿಕೆಗೆ ಅಂಕಣ ಹೋಗ್ಬೇಕು, ಬರೀಲಿಕ್ಕೆ ಶುರು ಮಾಡು ಅಂತ ಹೇಳೋರು ಅವರು. ಹಾಗೇನೆ ಈಗ ಸದ್ಯಕ್ಕೆ ನಾನು ಒಂದು ರವಿವಾರ ಒಂದು ಅಂಕಣ ಕೊಡೋದಿರ್ತದೆ, ಅದಕ್ಕೆ ಶುಕ್ರವಾರನೇ ಹೇಳ್ತಿರ್ತಾರೆ ಈ ಅಂಕಣ ಬರಿಬೇಕಲ್ಲ, ಬರ್ದು ಮುಗಿಸು ಅಂತ ಹೇಳಿ. ನಿಜಕ್ಕೂ ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳೇಬೇಕು. ಬರೆಯಲಿಕ್ಕೆ ಕೂತೆ ಅಂತಂದ್ರೆ, ನನ್ನ ಮಕ್ಕಳು ಚಿಕ್ಕವರಿದ್ದಾಗಲೂ ಕೂಡ ಅಷ್ಟೇ, ಅಮ್ಮ ಅದು ಅಮ್ಮ ಇದು ಅನ್ನೋರು ಬರೀಲಿಕ್ಕೆ ಕೂತ್ರೆ ಅಮ್ಮ ಬರೀತಿದ್ದಾಳೆ, ಏನು ತೊಂದರೆ ಕೊಡೋದು ಬೇಡ ಅಂದ್ಕೊಂಡು ನನ್ನನ್ನ ನನ್ನ ಪಾಡಿಗೆ ಬಿಟ್ಟು ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮನೆಯವರು. ಇದು ನಿಜವಾಗಿ ನನಗೆ ಸಂತೃಪ್ತಿ ವಿಷಯ. ಹಾಗೆ ದೂರದರ್ಶನದ ಜೊತೆ ಕೂಡ ನಿಮ್ಗೊಂದು ಒಳ್ಳೆ ನಂಟಿದೆ. ಯಶಸ್ವಿಯಾಗಿ 4600 ಎಪಿಸೋಡ್ಗಳನ್ನ ಮಾಡಿರುವಂತಹ ಹೆಮ್ಮೆ ನಮ್ಮ ದೂರದರ್ಶನಗಿದೆ. ತಟ್ಟಂತ ಹೇಳಿಯರು ಕೂಡ ಭಾಗವಹಿಸಿದೆ ಅಂತ ಹೇಳ್ತಿದ್ರಿ, ಹೇಳಿ ಆ ಅನುಭವದ ಬಗ್ಗೆ ಏನ್ ಹೇಳ್ತೀರಿ? ತಟ್ಟಂತ ಹೇಳಿ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ನಮ್ಮ
ಸಬಿಹಾ ಭೂಮಿಗೌಡ ಮೇಡಮ್ ಜೊತೆ ಭಾಗವಹಿಸಿದ್ದೆ. ನಿಜಕ್ಕೂ ಅದು ದೂರದರ್ಶನ್ ಜೊತೆ ನನ್ನ ಮೊದಲನೇ ನಂಟು. ನಿಜಕ್ಕೂ ಕ್ಯಾಮ್ರಾ ಎದುರಿಸೋದು ಹೇಗೆ ಇವ್ಯಾವುದು ಕೂಡ ಗೊತ್ತಿಲ್ಲದೆ ಇದ್ದಂಥ ಸಮಯದಲ್ಲಿ ಎಚ್ ಎನ್ ಆರತಿ ಅವರು ಅದನ್ನು ಕರೆದು ಮಾಡಿಸಿದ್ರು. ಮರೆಯಲಾರ್ದಂಥ ನೆನಪು ಅದು. ಅದರ ಜೊತೆಗೆ ದೂರದರ್ಶನದ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ದೂರದರ್ಶನಕ್ಕೋಸ್ಕರ ಶಾಂತಾರಾಮ್ ನಾಯಕರನ್ನ ಕಡಲ್ ತೀರದಲ್ಲಿ, ಅವರು ಆರತಿ ಅವರ ಕಲ್ಪನೆ ಅದೇ ಇತ್ತು, ಕಡಲ್ ತೀರದಲ್ಲಿ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ ಅದನ್ನ ಕೂಡ ದೂರದರ್ಶನಕ್ಕೋಸ್ಕರ ಕಡಲ್ ತೀರದಲ್ಲಿ ಇಂಟರ್ವ್ಯೂ ಮಾಡಿಕೊಟ್ಟೆ. ದೂರದರ್ಶನಕ್ಕೋಸ್ಕರ ಕರೆದಂಥ ಅಂಬೇಡ್ಕರ್ ಕಾವ್ಯಗೋಷ್ಠಿಯಲ್ಲಿ ಕೂಡ ಭಾಗವಹಿಸಿದ್ದೆ. ತುಂಬಾ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಇವತ್ತು ನಮ್ಮ ಶುಭೋದಯ ಕರ್ನಾಟಕದ ವಿಶೇಷ ಕಾರ್ಯಕ್ರಮದಲ್ಲೂ ಕೂಡ ತಾವು ಭಾಗಿಯಾಗಿರೋದು. ಬಹಳಷ್ಟು ಕವನ ಸಂಕಲನಗಳು, ಅಂಕಣ ಸಂಕಲನಗಳು ಅಚ್ಚಿನಲ್ಲಿದೆ ಅಂತ ಹೇಳ್ತಿದ್ರಿ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಒಂದು ಗಜಲ್ ಸಂಕಲನ ಅಂದರೆ ಇತ್ತೀಚಿನ ದಿನಗಳಲ್ಲಿ ಗಜಲ್ ಸಂಕಲನದ ಬಗ್ಗೆ ಹೆಚ್ಚು ಆಸಕ್ತಿ ತೋರದೆ, ಅಂದರೆ ನನ್ನ ವೈಯಕ್ತಿಕ ಕಾರಣಗಳಿಗೋಸ್ಕರ ನಿಂತು ಹೋಗಿತ್ತದು. ಒಂದು ಗಜಲ್ ಸಂಕಲನ ಅಚ್ಚಿಗೆ ಹೋಗ್ತಾ ಇದೆ. ಇನ್ನೊಂದು ಸಂಕಲನ, ಕವನ ಸಂಕಲನ ಹಾಗೂ ಅಂಕಣ ಬರಹಗಳ ಸಂಕಲನ ಕೂಡ ಅಚ್ಚಿಗೆ ಹೋಗ್ತಾ ಇದೆ. ಇದರ ಜೊತೆಗೆ ಶಿಕ್ಷಕಿಯಾಗಿರೋದ್ರಿಂದ ಮಕ್ಕಳ ಬರಹಗಳನ್ನು ಕೂಡ ಮಾಡಬೇಕು ಅಂತ, ಅದು ಪೂರ್ತಿ ಆಗಿಲ್ಲ, ಅದನ್ನು ಮುಗಿಸ್ಕೋಬೇಕು. ಮಕ್ಕಳ ಕವಿತೆ ಮತ್ತು ಮಕ್ಕಳ ಕವನಗಳ ಬಗ್ಗೆ ಅದನ್ನು ಕೂಡ ರೆಡಿ ಆಗ್ತಾ ಇದೆ. ಖಂಡಿತ. ನೀವು ಹೇಳ್ತಿದ್ರಿ, ನನ್ನ ಬಹಳಷ್ಟು ಕವನಗಳಲ್ಲಿ, ಅಂಕಣಗಳಲ್ಲಿ ನನಗೆ ಹೆಚ್ಚು ಪ್ರೀತಿಯ ಪಾತ್ರವಾದಂತಹ ಪುಸ್ತಕ ಅಂತ ಹೇಳಿದ್ರೆ ಇದು ಆಸೆ ಎಂಬ ಶೂಲದ ಮೇಲೆ. ಇದರ ಒಂದು ಕವನವನ್ನ ನಮ್ಮೆಲ್ಲ ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಓದಬಹುದಾ? ಖಂಡಿತ. ಆಸೆ ಎಂಬ ಶೂಲದ ಮೇಲೆ ಹೆಚ್ಚು ಪ್ರೀತಿ ಅನ್ನೋದಕ್ಕೆ ಕಾರಣ ಇದನ್ನ ತುಂಬಾ ಅಧ್ಯಯನ ಮಾಡಿ ಇದು ಮಾಡಿದ್ದು. ಹೀಗಾಗಿ ಇದರ ಮುಖಪುಟ ಕೂಡ ನನ್ನ ಮಗನೇ ಮಾಡಿರೋದ್ರಿಂದ ನಾನು ಮಾಡಿದ್ದೆ. ಇದರ ಒಂದು ಕವಿತೆಯನ್ನ ಓದ್ ಮುಗಿಸ್ತೀನಿ. ಬಹುಶಃ ನಿಮ್ಮ ವಿದ್ಯಾರ್ಥಿಗಳು ಎಷ್ಟು ಪುಣ್ಯ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ತಾವು ಮಾತಾಡ್ತಾ ಮಕ್ಕಳಿಗೆ ಆ ಸಮಾಜದ ಮಹತ್ವವನ್ನ, ನಮ್ಮ ಜವಾಬ್ದಾರಿಯನ್ನ, ಮಾನವೀಯ ಮೌಲ್ಯಗಳನ್ನ, ಹಾಗೆ ಆ ಸಾಹಿತ್ಯದ ಆಸಕ್ತಿಯನ್ನ ಹುಟ್ಟಾಕ್ತಾ ಇದ್ದೀರಲ್ಲ. ಒಂದು ಹೊಸ ಪೀಳಿಗೆ ಇಲ್ಲಿ ಸಾಹಿತ್ಯ ಆಸಕ್ತಿ ಬರ್ತಿರೋದು ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಕವನ ಒಂದು ಓದ್ಬಿಡೋಣ. ಬಯಲಾದವಳಿಗಾಗಿ. ಅರಿವಿದೆ ನನಗೆ ನಿನ್ನೊಳಗೆ ನಡೆಯುತ್ತಿರುವ ತಹತಹ, ಸೂರ್ಯ ನೆತ್ತಿಗೇರಿದರೂ ನನ್ನ ಪತ್ತೆ ಇಲ್ಲ. ಬೆಳ್ಳಂಬೆಳಿಗ್ಗೆಯೇ ಪಾಳು ಶಿವಾಲಯದೊಳಗೆ ಹಿಮದೊಡೆಯನ ಪೂಜೆಗೆಂದು ಹೂವು ಕರ್ಪೂರ ಹಿಡಿದು ಬರುವ ನನ್ನದೇ ನಿರೀಕ್ಷೆ ನಿನ್ನ ಕಣ್ಣು ಮನದೊಳಗೆ. ಇಲ್ಲ ಮಾರು ದೂರದಿಂದಲೇ ಗಲಗಿಲಿಸುವ ಗೆಜ್ಜೆಯ ಧ್ವನಿ, ಗಾವುದ ದೂರವಿರುವಾಗಲೇ ನಾನು ಬರುವ ಸೂಚನೆ ನೀಡುವ ಪೂಸಿದ ಗಂಧಲೇಪದ ಸುವಾಸನೆ. ಯಾವ ಇಲ್ಲಗಳನ್ನೂ ನಿನ್ನಿಂದ ಸೈರಿಸಲಾಗುತ್ತಿಲ್ಲ. ಮಾತಾಗುತ್ತಿದೆ ನಿನ್ನ ಮನದೊಳಗಿನ ಅಸಹನೆ. ಬರಬೇಕಿತ್ತಲ್ಲ ಇಷ್ಟು ಹೊತ್ತಿಗಾಗಲೇ, ತಿಳಿಯಬೇಡವೋ ಬಂದಿದ್ದು ನಿನಗೆಂದು ಬೂದಿ ಬಡಕ ನೀನು ಸ್ಮಶಾನವಾಸಿ ಎಂದೆಲ್ಲ ಕೊಂಕು ನುಡಿಯುತ್ತಾ, ತಾನೇ ಕೊಂಕುತ್ತಾ ಕೊಂಕು ನೋಟು ತೋರುತ್ತಾ, ಬೇಡವಂದರೂ ಎದೆಯಾವರಿಸಿದವಳು ಕಾತರದ ನುಡಿ ಹೊರಟಿದೆ ನಿನ್ನ ಬಾಯಿಂದಲೇ. ಈ ಕವಿತೆ ಅಲ್ಲಮ ಮತ್ತು ಮಾಯಾ ಕುರಿತಾಗಿ ಬಂದಿರೋದ್ರಿಂದ ತುಂಬಾ ದೀರ್ಘವಾದ ಕವಿತೆ. ಇನ್ನೊಂದು ಪ್ಯಾರಾ ಓದಿ ಮುಗಿಸ್ಬಿಡ್ತೇನೆ ಅದನ್ನ. ಬುಸಗುಡುತ್ತಿದೆ ನಿನ್ನಲ್ಲಿ ಎಂದೂ ಇಲ್ಲದ ಸಾಯಕತೆ, ಏರುತ್ತಿರುವ ಕೋಪದ ಅಲೆಗಳು ಆಕ್ರಮಿಸುತ್ತಿವೆ ಷಟ್ಸ್ಥಳಗಳನ್ನು ಮೀರಿ. ಹೀಗೆ ಈ ಕವನ ಮುಂದುವರಿಯುತ್ತೆ. ಈ ಕವಿತೆ ತುಂಬಾ ಆಸಕ್ತಿ, ಅಂದ್ರೆ ತುಂಬಾ ಖುಷಿ ಕೊಟ್ಟಂತ ಈ ಪುಸ್ತಕ ನನಗೆ ಅಂತ ಹೇಳುತ್ತೆ. ಖಂಡಿತ. ಈ ಅದ್ಭುತ ಸಾಲುಗಳೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿಮ್ಮ ಈ ಪಯಣ ಹೀಗೆ ಸಾಕ್ತಾ ಇರಲಿ, ಬಹಳಷ್ಟು ಯುವ ಪೀಳಿಗೆಯನ್ನ ಹುಟ್ಟಾಕುವ ಪ್ರಯತ್ನದಲ್ಲಿದ್ದೀರಿ. ನಿಮ್ಗೆ ಯಶಸ್ಸನ್ನ ಕಾಣಲಿ ಅಂತ ನಾವು ಈ ಕಾರ್ಯಕ್ರಮದ ಮೂಲಕ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ತಾವೆಲ್ಲರೂ ಕೂಡ ಗಮನಿಸಿದ್ರಿ. ಇದನ್ನ ಕಲ್ತ್ಕೊಳ್ಳೋದಿಷ್ಟೇ, ಹೆಣ್ಣು ಮನ್ಸು ಮಾಡಿದ್ರೆ ಏನೆಲ್ಲ ಸಾಧನೆಯನ್ನ ಮಾಡ್ಬೋದು. ದಯಮಾಡಿ ಹೆಣ್ಣಲ್ಲಿರುವಂತಹ ಆಸಕ್ತಿಯನ್ನ, ವೃತ್ತಿಯನ್ನ, ಪ್ರವೃತ್ತಿಯನ್ನ ಎಲ್ಲವನ್ನೂ ಬೆಳೆಸ್ಕೋತಾ ಹೋದ್ರೆ ಖಂಡಿತ ಸಮಾಜವೂ ಉದ್ಧಾರ ಆಗುತ್ತೆ. ಹೆಣ್ಣು ಕೂಡ ಒಂದು ಅದ್ಭುತ ಭವಿಷ್ಯವನ್ನ ಕಟ್ಕೋತಾರೆ. ವೀಕ್ಷಕರೇ, ಇಂದಿನ ಮಾರುಕಟ್ಟೆ ಧಾರಣೆಯನ್ನ ನೋಡ್ಕೊಂಬರೋಣ. ಪ್ರತಿ ಕ್ವಿಂಟಾಲ್ಗೆ ರಾಗಿ ಉತ್ತಮ ಕನಿಷ್ಠ 4,300, ಗರಿಷ್ಠ 4,500. ಅಕ್ಕಿ ಮಧ್ಯಮ ಕನಿಷ್ಠ 4,000, ಗರಿಷ್ಠ 5,000. ಗೋಧಿ ಸ್ಥಳೀಯ ಕನಿಷ್ಠ 3,800, ಗರಿಷ್ಠ 4,400. ತೊಗರಿಬೇಳೆ ಕನಿಷ್ಠ 15,500, ಗರಿಷ್ಠ 16,800. ತೆಂಗಿನಕಾಯಿ ಪ್ರತಿ ಸಾವಿರಕ್ಕೆ 6,600, ಗರಿಷ್ಠ 7,500. ನೆಲಗಡಲೆ ಕನಿಷ್ಠ 4,500, ಗರಿಷ್ಠ 5,000.
ಹಣ್ಣು ಮತ್ತು ತರಕಾರಿ ಪ್ರತಿ ಕ್ವಿಂಟಾಲ್ಗೆ ಈರುಳ್ಳಿ ಕನಿಷ್ಠ 1800 ಗರಿಷ್ಠ 2300, ಆಲೂಗೆಡ್ಡೆ ಕನಿಷ್ಠ 3000 ಗರಿಷ್ಠ 3600, ಟೊಮೆಟೊ ಕನಿಷ್ಠ 2000 ಗರಿಷ್ಠ 2600, ಸೇಬು ಕನಿಷ್ಠ 10,000 ಗರಿಷ್ಠ 14,000, ಏಲಕ್ಕಿ ಬಾಳೆಹಣ್ಣು ಕನಿಷ್ಠ 1000 ಗರಿಷ್ಠ 2700. ಚಿನ್ನ ಹಾಗೂ ಬೆಳ್ಳಿ ದರ. ಚಿನ್ನ ಅಪರಂಜಿ 10 ಗ್ರಾಮಿಗೆ 72,810 ರೂಗಳು, ಚಿನ್ನ 22 ಕ್ಯಾರೆಟ್ 10 ಗ್ರಾಮಿಗೆ 66,740 ರೂಗಳು, ಬೆಳ್ಳಿ 10 ಗ್ರಾಮಿಗೆ 851 ರೂಪಾಯಿಗಳು. ನೃತ್ಯ ವಸಂತ ನೃತ್ಯೋತ್ಸವ 17ನೇ ತಾರೀಕು ಮೇ ನಡೀತಾ ಇದೆ. ಶುಕ್ರ ಆಡಿಟೋರಿಯಂ ಮಲ್ಲೇಶ್ವರಂನಲ್ಲಿ. ದಯಮಾಡಿ ಎಲ್ಲರೂ ನೃತ್ಯ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಸಂಜೆ 6:30ಯಿಂದ 8 ಗಂಟೆವರೆಗೂ ನಡೆಯುತ್ತೆ. ಕಲಾಯೋಗಿ ಪ್ರತಿಷ್ಠಾನದ ವತಿಯಿಂದ ಕಲಾಯೋಗಿ ಪ್ರಶಸ್ತಿ ಸಮಾರಂಭ 18ನೇ ತಾರೀಕು ಮೇ ಸಂಜೆ 4:00ವರೆಗೆ ಜೈರಾಮ ಸೇವಾ ಮಂಡಳಿ ಜಯನಗರದಲ್ಲಿ ನಡೀತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಆಸಕ್ತರು ಆಗಮಿಸಬೇಕು ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ವೀಕ್ಷಕರೇ, ಇವೆಲ್ಲ ಹೆಚ್ಚಿನ ಮಾಹಿತಿಯೊಂದಿಗೆ ಒಬ್ಬ ಒಳ್ಳೆ ಸಾಹಿತ್ಯ ಆಸಕ್ತಿ ಇರುವಂತಹ ಅತಿಥಿಗಳನ್ನ ಮಾತಾಡಿದ್ವಿ. ನಮ್ಮಲ್ಲೂ ಕೂಡ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸ್ಕೊಳ್ಳೋ ಒಂದು ಒಳ್ಳೆ ಆಲೋಚನೆಯೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.